ಏನು ಪ್ರಸ್ತುತ ಬೆಳವಣಿಗೆ ನಡೀತಾ ಇದೆ, ಎಲ್ಲರ ತಲೆಯಲ್ಲೂ ಕೂಡ ಎಲ್ಲರೂ ಒಂದು ಕುತೂಹಲ ಮತ್ತು ಆತಂಕದಿಂದ ಮತ್ತು ಇನ್ನೂ ಅನೇಕ ಜನ, ಸಾವಿರಾರು ಲಕ್ಷಾಂತರ ಜನ ಯಾರು ಸೌಜನ್ಯ ಹೋರಾಟವನ್ನು ಇಷ್ಟು ವರ್ಷಗಳಿಂದ ಗಮನಿಸ್ತಾ ಬಂದಿದ್ದಾರೆ, ಅವರೆಲ್ಲರೂ ಕೂಡ ನ್ಯಾಯದ ಹಂಬಲ, ನ್ಯಾಯದ ಹಸಿವಿನಿಂದ ಗಮನಿಸ್ತಾ ಇದ್ದಾರೆ. ನ್ಯಾಯ ಸಿಗುತ್ತಾ SIT ರಚನೆ ಮಾಡೋದ್ರಿಂದ? ಹೂತಿಟ್ಟ ಹೆಣಗಳನ್ನು, ಆ ಶವಗಳನ್ನು, ಅಸ್ಥಿಪಂಜರಗಳನ್ನು ಮೇಲೆ ಎತ್ತುತ್ತಾರಾ ಅಥವಾ ಮುಚ್ಚಿ ಹಾಕ್ತಾರಾ? ಜನಸಾಮಾನ್ಯರು ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾನು ಧನ್ಯವಾದಗಳನ್ನು ಹೇಳಲೇಬೇಕು ಪತ್ರಕರ್ತರಿಗೆ, ವರದಿಗಾರರಿಗೆ. ನಾನು ಚಾನೆಲ್ಗಳು ಅಂತ ಹೇಳಲ್ಲ, ಆ ಪತ್ರಕರ್ತರಿಗೆ, ವರದಿಗಾರರಿಗೆ ಮತ್ತು ಅನೇಕ ನ್ಯಾಯವಾದಿಗಳಿಗೆ, ಅಡ್ವೊಕೇಟ್ಸ್. ಕೆಲವೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾ ಇದ್ದಾರೆ, ಇನ್ನು ಕೆಲವೊಬ್ಬರು ಆಕ್ಟಿವ್ ಆಗಿ ಫೀಲ್ಡಲ್ಲಿ, ನಮ್ಮ ದ್ವಾರಕಾನಾಥ್ ಸರ್ ಅಂತವರು, ಮತ್ತು ನಿವೃತ್ತ ನ್ಯಾಯಮೂರ್ತಿಗಳಾದಂಥ ಗೋಪಾಲ್ ಗೌಡ್ರು, ಬಾಲನ್ ಸರು, ಮತ್ತು ರಂಗನಾಥ್ ಸರು. ದೊಡ್ಡ ನಾನು ಹೆಸರು ಎಲ್ಲರದು ನನಗೆ ಅಷ್ಟು ಹೇಳೋಕ್ಕಾಗಲ್ಲ, ಬಟ್ ಎಂಟೈರ್ ಕಮ್ಯುನಿಟಿ, ಅಂದರೆ ಆಯಾ ಪ್ರೊಫೆಷ್ನಲ್ ಕಮ್ಯುನಿಟಿ ಏನಿದೆ, ಪೂರ್ತಿಯಾಗಿ ಇವತ್ತು ಅತ್ಯಂತ ಉತ್ಸಾಹದಿಂದ ಮತ್ತು ಸಾಮಾಜಿಕ ಕಳಕಳಿಯಿಂದ ಮಾತಾಡ್ತಾ ಇದ್ದಾರೆ. ಅನೇಕ ಲೇಖಕರು, ಸಾಮಾನ್ಯರು, ಬಹಳ ದೊಡ್ಡ ಶಕ್ತಿ. ಜನಸಾಮಾನ್ಯರೇ ಈ ಹೋರಾಟದ ಅತಿ ದೊಡ್ಡ ಶಕ್ತಿ. ಡ್ರೈವರ್ಗಳು, ಆಟೋ ರಿಕ್ಷಾದವರು ಇರ್ಬೋದು, ದುಡಿಯುವಂತಹ ವರ್ಗ, ಗೃಹಿಣಿಯರು ಮಾತಾಡಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದರಿಂದ ಯಾರು ನಿಜವಾದ ಧರ್ಮಸ್ಥಳದಲ್ಲಿ ಅತ್ಯಾಚಾರ, ಕೊಲೆಗಡುಕುತನ, ಶೋಷಣೆ ಮಾಡಿದರೂ ಅವರಿಗೆ ಭಯಂಕರವಾದಂತಹ ನಡುಕ ಶುರುವಾಗಿದೆ. ನಮ್ಗೆ ಹೇಳ್ತಿರ್ತಾರೆ, ಇವ್ರಿಗೆ ಅಣ್ಣಪ್ಪನ ಶಾಪ, ಒಂದು ಎಡೆ ಬಿದ್ದರೂ ಕೂಡ ಅಣ್ಣಪ್ಪನ ಶಾಪ, ಮಂಜುನಾಥ ಸ್ವಾಮಿ ಶಾಪ ಅಂತ ಹೇಳ್ತಾರೆ. ಕಳೆದ 4 ದಿನದಿಂದ ಧರ್ಮಸ್ಥಳ ಗ್ರಾಮದ ನಕಲಿ ದೇವಮಾನವ ಯಾರ ಕಣ್ಣಿಗೂ ಕಾಣ್ತಾ ಇಲ್ಲ. 4-5 ದಿನದಿಂದ ಅಲ್ಲಿಯವರು ಹೇಳ್ತಾರೆ ಓಡಿ ಹೋದ್ರು ಅಂತ ಹೇಳಿ. ಇನ್ನು ಕೆಲವೊಬ್ರು ಹೇಳ್ತಾರೆ ರಾತ್ರಿ ಹೊತ್ತು ಆಸ್ಪತ್ರೆಗೆ ಹೋಗ್ತಾರೆ, ಯಾರಿಗೂ ಗೊತ್ತಾಗಲಾರ್ದಂಗೆ. ರಾತ್ರಿ 12-1 ಗಂಟೆಗೆ ಒಂದು ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಬರ್ತಾರೆ ಅಂಥೇಳಿ, ಕದ್ದು ಮುಚ್ಚಿ. ಈ ಪರಿಸ್ಥಿತಿ ಯಾರಾದರೂ ದಿನ ಊಟ ಮಾಡಿ ಮರ್ಯಾದಸ್ಥರಿಗೆ ಕದ್ದು ಮುಚ್ಚಿ ಆಸ್ಪತ್ರೆಗೆ ಹೋಗುವಂಥ ಪರಿಸ್ಥಿತಿ ಬರ್ತದ? ಆದರೆ ಈ ವ್ಯಕ್ತಿಗೆ ಸಾವಿರಾರು ಕೋಟಿ ದುಡ್ಡು, ಬ್ಲ್ಯಾಕ್ ಮನಿ, ಸಾವಿರಾರು ಎಕರೆ ಆಸ್ತಿ, ಅಕ್ರಮವಾದಂಥ ಆಸ್ತಿ. ಒಂದು ಕಾಲದಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳು, ಅದು ಪ್ರಧಾನಮಂತ್ರಿ ಅಂತ ಹಿಡಿದು ಈ ರಾಷ್ಟ್ರಪತಿಗಳಿಂದ ಹಿಡಿದು ಮುಖ್ಯಮಂತ್ರಿಗಳಂತರೂ ಲೆಕ್ಕವೇ ಇಲ್ಲ. ಈ ನಮ್ಮ ಹುಬ್ಬಳ್ಳಿ ಧಾರವಾಡ ಹೆಂಗೆ ಬಸ್ ಇರ್ತಾವೆ, ಬೇರೆ ಬಸ್ ಇದೆ, ಬೆಂಗಳೂರು ತುಮಕೂರು ಬಸ್ ಇರ್ತಾವೆ, ಹಾಗೆ ಅಂದರೆ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾವೆ. ಹಾಗೆ ಈ ರಾಜ್ಯದ ಹಿಂದೆ ಮುಖ್ಯಮಂತ್ರಿಗಳು, ಮಂತ್ರಿಗಳು, MLAಗಳು ಹಾಗೆ ಹೋಗೋದು ಕಾಲು ಬೀಳೋದು. ಅಂತಹ ಪ್ರಭಾವಿ ವ್ಯಕ್ತಿ ನಕಲಿ ದೇವಮಾನವನಿಗೆ ಕದ್ದು ಮುಚ್ಚಿ ಯಾರಿಗೂ ಗೊತ್ತಾಗಲಾರ್ದಂಗೆ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡು ಬರುವಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಇನ್ನೂ ಅನುಭವಿಸ್ತಾರೆ, ಖಂಡಿತ ಅನುಭವಿಸ್ತಾರೆ. ಆದರೆ ಕೊನೆ ಹಂತಕ್ಕೆ ಏನಾದರೂ ಮಾಡಿ ಈ ಸಾಮಾಜಿಕ ಜಾಲತಾಣ, ಸೋಷಿಯಲ್ ಮೀಡಿಯಾ ಸಿಕ್ಕಾಪಟ್ಟೆ ಜನ ಮಾತಾಡ್ತಾ ಇದ್ದಾರೆ. ಆಮೇಲೆ ಇನ್ನು ಮುಂದೇನೂ ಕೂಡ ಮಾತಾಡ್ತಾರೆ. ಹೆಂಗೆ ಖರೀದಿಸ್ಬೋದು ಅಂಥೇಳಿ ಎಲ್ಲ ರೀತಿ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಈಗಿನ ಅವರ ಸ್ಟ್ರಾಟಜಿ, ಕುತಂತ್ರ ಹೇಳೋಕ್ಕಿಂತ ಮುಂಚೆ ಹಿಂದೆ ಏನು ಮಾಡ್ತಿದ್ರು ಅನ್ನೋದನ್ನು ನಿಮಗೆ ಹೇಳ್ತೇನೆ. ಇವರ ಇತಿಹಾಸ, ಹೋರಾಟದ ಅಮೃತ ಪತ್ರಿಕೆ ಅಂತ ಇತ್ತು. ಈಗ ಅವರು ಈ ವಿಷಯವನ್ನು ಯಾಕೋ ಗೊತ್ತಿಲ್ಲ, ಶಂಕರ್ ಭಟ್ರು ಬಹಳ ಅತ್ಯಂತ ಹಿರಿಯ ಪತ್ರಕರ್ತರು, ಪ್ರಾಮಾಣಿಕರು, ಮಾಡ್ತಾ ಇದ್ರು. ಅವರ ಒಂದು ಆಫೀಸನ್ನೇ ಸುಟ್ಟು ಹಾಕಿದ್ರು, ಹೆದರಿಸಿದ್ರು. ಎಷ್ಟೋ ವರ್ಷಗಳವರೆಗೆ ಅವರು ಜೀವಂತ ಇದಾರಾ ಇಲ್ಲ ಅಂತ ಕೂಡ ಗೊತ್ತಿದ್ದಿದ್ದಿಲ್ಲ.
ಅಂದ್ರೆ ಇವರ ಕುರಿತಾದಂತಹ, ಇವರು ವಿರುದ್ಧ ಮಾತಾಡೋದಲ್ಲ, ಅಲ್ಲಿ ಧರ್ಮಸ್ಥಳದಲ್ಲಿ ನಡೆತಕ್ಕಂತಹ ಅಕ್ರಮಗಳು, ಶೋಷಣೆಗಳು, ಕೊಲೆಗಳು, ಅತ್ಯಾಚಾರಗಳು, ಅವುಗಳನ್ನೆಲ್ಲವನ್ನು ಕೂಡ ಅವರು ಪ್ರಶ್ನೆ ಮಾಡ್ತಾ ಇದ್ರು. ಅವರಿಗೆ ಪತ್ರಿಕೆಯನ್ನು ಸುಟ್ಟು ಹಾಕಿದ್ರು, ಅವ್ರನ್ನ ಓಡಿಸಿದ್ರು. ಆನಂತರ ಕರಾವಳಿ ಅಲೆ ಅನ್ನುವಂಥ ಪತ್ರಿಕೆ, ನಿಜವಾಗ್ಲೂ ಕೂಡ ಇವತ್ತು ನಾವು ಎಲ್ಲರೂ ಕೂಡ ಮೆಚ್ಚಬೇಕಾಗಿದ್ದು ಅಂತ ಹೇಳಿದರೆ, ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಹೇಳಬೇಕು ಅಂತ ಹೇಳಿದರೆ, ಕರಾವಳಿ ಅಲೆ ಅನ್ನುವಂತಹ ಪತ್ರಿಕೆ ಇವತ್ತಿಗೂ ಕೂಡ ಆಕ್ಟಿವ್ ಆಗಿದೆ, ಜೀವಂತವಾಗಿದೆ. BV ಸೀತಾರಾಮ್ ಅಂತ, ಆಮೇಲೆ ಅವರ ಟೀಮ್ ಕೂಡ, ವರದಿಗಾರರು ಕೂಡ. ಯಾಕೆ ಅಂತ ಹೇಳಿದರೆ, ಬಹುಶಃ ಮಾಧ್ಯಮ ರಂಗದಲ್ಲಿ, ಜರ್ನಲಿಸಂ ಫೀಲ್ಡಲ್ಲಿ ವರದಿ ಮಾಡುವಂತಹ ಏನೊಂದು ಫೀಲ್ಡ್ ಇದೆ, ಅದರಲ್ಲಿ ಅವರು ಪಟ್ಟಂತಹ ಅವಮಾನಗಳು, ಕಷ್ಟಗಳು, ಬೆದರಿಕೆಗಳು ಬೇರೆ ಯಾವ ಪತ್ರಿಕೆಯನ್ನು ಕೂಡ ಪಟ್ಟಿರಲಿಕ್ಕಿಲ್ಲ. ಕರಾವಳಿ ಅಲೆ ಪತ್ರಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಅವರೇನು ಯೂಟ್ಯೂಬ್ ಅದು ಏನು ಬಹುಶಃ ಇನ್ನೂ ಮಾಡ್ದಂಗಿಲ್ಲ, ಆದರೆ ಅವರ ಪತ್ರಿಕೆಗಳನ್ನು ಹಾಕ್ತಾ ಇರ್ತಾರೆ PDF-ನಲ್ಲಿ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಅದೇ ನೇರವಂತಿಕೆ, ಅದೇ ಧೈರ್ಯದಿಂದ ಮಾಡ್ತಾನೆ ಬಂದರು. ಬಹಳಷ್ಟು ಕಷ್ಟಪಟ್ಟು ಕೊಟ್ಟರು ಅವರಿಗೆ, ಆದರೂ ಕೂಡ ಅವರು ಅದಕ್ಕೆ ತಗ್ಗಲಿಲ್ಲ, ಬಗ್ಗಲಿಲ್ಲ. ಕರಾವಳಿ ಅಲೆ ಪತ್ರಿಕೆ ಆ ಥರ ಇನ್ನು ಸುಮಾರು ಪತ್ರಿಕೆಗಳಿಗೆ ಹೆದರಿಕೆ ಕೊಟ್ಟರು, ಆಮಿಷ ಕೊಟ್ಟರು. ಕೆಲವೊಂದಿಷ್ಟು ಬಗ್ಗಿದ್ದು, ಕೆಲವೊಂದಿಷ್ಟು ಬಗ್ಗಲಿಲ್ಲ, ಇನ್ನು ಕೆಲವೊಂದಿಷ್ಟು ಮುಚ್ಕೊಂಡು ಹೋದು. ಲಂಕೇಶ್ ಪತ್ರಿಕೆ ನೆನಪಿಸ್ಕೋಬೇಕು, ಬಹುಶಃ ಒಂದು 20 ವರ್ಷ ಆಯ್ತು ಅಂತ ಕಾಣ್ತದೆ. ಅಂದರೆ ಗೌರಿ ಲಂಕೇಶ್ ಮೇಡಮ್ ಇದನ್ನಾದ್ಮೇಲೆ ಅದು ಅಷ್ಟೊಂದು ಇದನ್ನಾಗಲಿಲ್ಲ. ಅಂದರೆ ಮೂಲ P. ಲಂಕೇಶ್ ಸರ್ ಬರಿತಾ ಇದ್ದಂತಹ ಅದು ಲಂಕೇಶ್ ಪತ್ರಿಕೆ. ಅದಾದಮೇಲೆ ಗೌರಿ ಲಂಕೇಶ್ ಮೇಡಮ್ ಅವರು ಎಡಿಟರ್ ಇದ್ದಾಗ, ಗೌರಿ ಲಂಕೇಶ್ ಮೇಡಮ್ಗೂ ನಮಗೂ ಬಹಳಷ್ಟು ಜಗಳ ಆಗಿದೆ. ಅಂದರೆ ವೈಚಾರಿಕವಾಗಿ ನಾವು ಯಾವತ್ತಿಗೂ ಕೂಡ, ನನ್ನ ಪೇಪರ್ ಕಟಿಂಗ್ ನೋಡ್ತಾ ಇದ್ದೆ, ಅವರು ನನಗೆ ಏನೇನು ಬೈದು ಬರಿತಾ ಇದ್ರು, ನಾನು ಅವ್ರಿಗೇನು ಪ್ರತಿಕ್ರಿಯೆ ಕೊಡ್ತಾ ಇದ್ದೆ, ಗರ್ವ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ. ಆದರೆ ನಾವು ಎಷ್ಟೇ ಬೈದಾಡ್ಕೊಂಡ್ರು ಕೂಡ, ಯಾವಾಗಾದರೂ ಒಂದು ಸಾರಿ ಕಾಫಿಗೆ, ಟೀಗೆ ಸೇರಿ ಆರಾಮವಾಗಿ ಮಾತಾಡುವಂತಹ ಒಂದು ಸಂಬಂಧ, ಆತ್ಮೀಯತೆ ಇತ್ತು ಗೌರಿ ಲಂಕೇಶ್ ಮೇಡಮ್ ಜೊತೆಗೆ. ಅವ್ರದ್ರ ಪ್ರಸ್ತಾಪ ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಬಹುಶಃ 2003 ಇರ್ಬೋದು, 2-3, ಅದು ಲಂಕೇಶ್ ಅಂತ ಫಿಲ್ಮ್ ರಿಲೀಸ್ ಆಯಿತು. ಆ ಟೈಮಿಗೆ ದೀಪಾವಳಿ ವಿಶೇಷಾಂಕದಲ್ಲಿ ಅವರ ಒಬ್ಬ ವರದಿಗಾರ ತುಂಬ ಒಳ್ಳೆ ಲೇಖನ, ಕಣ್ತೆರೆಸುವಂಥ ಲೇಖನವನ್ನು ಬರೆದಿದ್ರು. ದೀಪಾವಳಿ ವಿಶೇಷಾಂಕದಲ್ಲಿ ಧರ್ಮಸ್ಥಳದ ಮಾಫಿಯಾ ಬಗ್ಗೆ, ಅಲ್ಲಿ ನಡೆತಕ್ಕಂಥ ಅತ್ಯಾಚಾರಗಳು, ಮನಿ ಲಾಂಡ್ರಿಂಗ್, ಸ್ವಸಹಾಯ ಗುಂಪುಗಳನ್ನು ದುರುಪಯೋಗ ಪಡಿಸಿಕೊಂಡು ಜನರನ್ನು ಶೋಷಣೆ ಮಾಡತಕ್ಕಂತಹ ಅಕ್ರಮ ಮೀಟರ್ ಬಡ್ಡಿ ದಂಧೆ, ಧರ್ಮಸ್ಥಳ ಸಂಘ ಅಂತ ಹೇಳಿ ವಸೂಲಿ ಮಾಡ್ತಾರಲ್ಲ, ಅದರ ಕುರಿತಾಗಿ, ಪದ್ಮಲತಾ ವೇದವಲ್ಲಿ ಪ್ರಕರಣದ ಕುರಿತಾಗಿ ಬಹಳ ಅಚ್ಚುಕಟ್ಟಾಗಿ ಒಂದು ಇನ್ವೆಸ್ಟಿಗೇಟಿವ್ ಜರ್ನಲಿಸಂ, ಇವತ್ತು ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಹೋಗ್ಬಿಟ್ಟಿದೆ, ಸತ್ತೋಗಿದೆ, ಎಲ್ಲ ಮಾಡ್ಕೊಂಡಿದ್ದಾರೆ. ಥ್ರೆಡ್ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ದೆ ರೀ ನಾನು ಅಂತ ಹೇಳೋರು ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವಾಗ ಏನಾಗುತ್ತೆ, ದೀಪಾವಳಿ ವಿಶೇಷಾಂಕ ಅದು ಹೊರಗಡೆ ಬಂದಾಗ ಆ ಗೌರಿ ಲಂಕೇಶ್ ಅವರು ಫೋನ್ ಮಾಡ್ತಾರೆ, ತುಂಬ ಚೆನ್ನಾಗಿ ಬಂದಿದೆ ರೀ ಅಂತ ಹೇಳೋದಕ್ಕೆ ಫೋನ್ ಮಾಡ್ತಾರೆ. ಯಾಕಂದ್ರೆ ಯೂಶುವಲಿ ಎಡಿಟರ್ ಅದನ್ನು ಮಾಡ್ತಾರೆ, ಒಳ್ಳೆ ಲೇಖನ ಬಂದಿದ್ರೆ, ಅದರಲ್ಲಿನೇ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ನಲ್ಲಿ ತುಂಬ ಒಂದು ರಿಸರ್ಚ್ ಮಾಡಿ ಬರೆದಿದ್ರೆ, ಲೈಕ್ ರಿಸರ್ಚ್ ಪೇಪರ್ ಅದು ಮಾಡಿದರೆ ಒಳ್ಳೇದು ಬಂದಿದೆ ಅಂತ ಫೋನ್ ಮಾಡಿದ್ದಾರೆ. ಆ ಫೋನ್ ರಿಸೀವ್ ಮಾಡಿದ್ದು ಆ ವರದಿಗಾರ ಅಲ್ಲ, ವರದಿ ಬರೆದಂತಹ ವರದಿಗಾರ ಅಲ್ಲ, ಅವರ ಸಹೋದರ ಎತ್ತಿ ಹೇಳ್ತಾರೆ, ಮೇಡಮ್ ನಮ್ಮ ತಮ್ಮ ಇನ್ನಿಲ್ಲ, ಅವನ ಹೆಣ ನೇತಾಡ್ತಾ ಇದೆ, ರೂಮ್ನಲ್ಲಿ ನನ್ನ ತಮ್ಮನ ಹೆಣ ನೇತಾಡ್ತಾ ಇದೆ, ಮಂಗಳೂರಿನ ಒಂದು ಹೋಟೆಲ್ ಲಾಡ್ಜಿಂಗ್ನಲ್ಲಿ. ಆ ಪತ್ರಕರ್ತರನ್ನು ಮುಗಿಸ್ಬಿಟ್ರು ಅತ್ಯಂತ ವ್ಯವಸ್ಥಿತವಾಗಿ. ನೋಡೋರಿಗಿದು ಕೊಲೆ ಅನ್ಸಲ್ಲ, ಎಲ್ಲ ನೋಡಿಬೇಕಾದ್ರೆ ನೀವು ಎಲ್ಲವೂ ಕೂಡ ರವಿ ಪೂಜಾರಿ ತಗೊಳ್ಳಿ, ಇನ್ಯಾರ್ಯಾರ್ದು ತಗೊಳ್ಳಿ, ಒಂದು ಸ್ಲೋ ಪಾಯ್ಸನ್ ಕೊಟ್ಟಿರ್ತಾರೆ, ಇಲ್ಲ ಅಂತ ಹೇಳಿದ್ರೆ ನೇಣಿಗೆ ಏರಿಸಿರ್ತಾರೆ, ಎಲ್ಲರಿಗೂ ಅನ್ನಬೇಕು ಇದು ಆತ್ಮಹತ್ಯೆ ಅಂತೇಳಿ. ಅವರಿಲ್ಲ. ಪದ್ಮಲತಾ ಪ್ರಕರಣದಲ್ಲಿ ಒಬ್ಬ ಹುಡುಗ, ಧರ್ಮಸ್ಥಳ ಸುತ್ತಮುತ್ತಲೂ ಕೂಡ ಈ ಕರಾವಳಿಯಲ್ಲಿ ಬೇರೆ ಬೇರೆ ಸ್ಥಳೀಯ ಪತ್ರಿಕೆಗಳು, ಅಂದರೆ ಬೇರೆ ಬೇರೆ ಪತ್ರಿಕೆಗಳಲ್ಲೂ ಒಂದು ಏನಾದರೂ ಬಂತಂತ ಹೇಳಿದ್ರೆ
ಅದನ್ನು ಸುಟ್ಟು ಹಾಕ್ತಾಯಿದ್ರು. ಒಬ್ಬ ಹುಡುಗ ಏನು ಮಾಡ್ತಾ ಇದ್ದ, ಆ ಬಂಡಲ್ಗಳನ್ನು ಅಂದರೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರಲ್ಲ, ನಾವು ಕೂಡ ನೋಡಿದ್ದೀವಿ ಚಿಕ್ಕವರಿದ್ದಾಗ, ಮತ್ತು ಈಗಲೂ ಕೂಡ ಸಣ್ಣ ಹುಡುಗರೇ ಜಾಸ್ತಿ ಅದನ್ನು ಕ್ಯಾರಿಯರ್ನಲ್ಲಿ, ಸೈಕಲ್ ಕ್ಯಾರಿಯರ್ನಲ್ಲಿ ಅದನ್ನು ಬಂಡಲ್ ಕಟ್ಕೊಂಡು ಕ್ಯಾರಿಯರ್ನಲ್ಲಿ ಇಟ್ಕೊಂಡು ಹೋಗಿ ಮನೆಗೆ ಹೋಗಿ ಅದು ಹಂಚ್ತಾರೆ. ಇವರು ಆ ಥರ ಎಲ್ಲ ಇದನ್ನು ಕೂಡ ಪತ್ರಿಕೆಗಳನ್ನು ಹಂಚೋರ್ನು ಕೂಡ ಸ್ಟಾಪ್ ಮಾಡಿಸಿದ್ರು. ಪದ್ಮಲತಾ ಪ್ರಕರಣ ಬಹಳ ದೊಡ್ಡ ಮಟ್ಟದ ಹೋರಾಟ ಪ್ರಾರಂಭ ಆಗಿತ್ತು. ಆವಾಗ ಆ ಹುಡುಗನಿಗೆ ಮೊದಲು ಹೆದರಿಕೆ ಹಾಕ್ತಾರೆ, ಆದರೂ ಕೂಡ ಅವನು ಕೂಡ ಹೋರಾಟದಲ್ಲಿ ಅಂದರೆ ಒಂದು ಉತ್ಸಾಹ, ನ್ಯಾಯ ಸಿಗಲಿ. ಚಿಕ್ಕ ಹುಡುಗ ಏನಾಯಿತು, ಪೇಪರ್ ಮಾರೋನಾದ್ರೆ ಏನಾಯಿತು, ಪೇಪರ್ ಮಾರೋರು ಬಹಳ ಪ್ರಜ್ಞಾವಂತರಿರ್ತಾರೆ. ಅವನಿಗೊಂದು ಉತ್ಸಾಹ, ಆದರೂ ಬಿಡಲ್ಲ. ಆಗ ಆ ಹುಡುಗನ ಡೆಡ್ ಬಾಡಿ ಅದೇ ನೇತ್ರಾವತಿ ಧರ್ಮಸ್ಥಳದ ಸ್ನಾನಘಟ್ಟದ ನೇತ್ರಾವತಿ ನೀರಿನಲ್ಲಿ ತೇಲಿ ಆ ಸ್ನಾನಘಟ್ಟದ ಹತ್ರ ಅವನ ಡೆಡ್ ಬಾಡಿ ಬಂದ್ಬಿಡ್ತು. ಇನ್ನೂ ಸಾಕಷ್ಟು ಉದಾಹರಣೆಗಳಿದೆ. ಅಂದರೆ ಮಾಧ್ಯಮಗಳನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ತಾ ಇದ್ರು, ಹೆದರಿಕೆ ಇಟ್ಟಿದ್ರು ಅಂತ. ಬೆಳ್ತಂಗಡಿ ಪತ್ರಕರ್ತರ ಸಂಘ, ಆ ಪತ್ರಕರ್ತರ ಸಂಘದಲ್ಲಿ ಇಲೆಕ್ಷನ್ ಆಗುತ್ತಲ್ಲ, ಪ್ರೆಸ್ ಕ್ಲಬ್ಬಿಂದು ಇಲೆಕ್ಷನ್ ಆಗುತ್ತಲ್ಲ, ಅಲ್ಲಿ ಒಂದು ರೂಲ್ಸ್ ಇದೆ. ಅವನು ಧನ್ಕೀರ್ತಿ ಆರಿಗ ಅಂಥೇಳಿ ಇದ್ದಾನೆ, ಅವನೇನೋ ಅಧ್ಯಕ್ಷ ಅಂತೆ. ಯಾವಾಗ ಏನು ಪತ್ರಿಕೋದ್ಯಮಿ ಎಷ್ಟು ಬರೆದಿದ್ದಾನೆ, ಬರೆಯಕ್ಕೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಅವನ ನೇತೃತ್ವದಲ್ಲಿ ಚುನಾವಣೆ ಆದ ತಕ್ಷಣವೇ ಅವ್ರು ಯಾರ್ಯಾರು ಪತ್ರಕರ್ತರು, ಆರ್ಟ್ ಸೆಕ್ರೆಟರಿ, ಕಾರ್ಯದರ್ಶಿ, ಉಪಾಧ್ಯಕ್ಷರು, ಅಧ್ಯಕ್ಷರಾಗಿರ್ತಾರಲ್ಲ, ಅವರೆಲ್ಲ ಹೋಗಿ ಇವರ ಬೀಡಿನ ಮನೆಗೆ ಹೋಗಿ ನಕಲಿ ದೇವಮಾನವನಿಗೆ ಹಣ್ಣು, ಹಂಪಲ, ಪುಷ್ಪ ಎಲ್ಲ ದೊಡ್ಡ ದೊಡ್ಡ ಮತ್ತು ಸಣ್ಣ ಸಣ್ಣ ಅಂದರೆ ಆಗಲ್ಲ, ದೊಡ್ಡ ಇದರಲ್ಲಿ ಕೊಟ್ಟು ಎಲ್ಲರೂ ಉದ್ದು ಬೀಳಬೇಕು. ಅವನ ಮುಂದೆ ಹಿಂಗೆ ಉದ್ದು ಬೀಳಬೇಕು. 180 ಡಿಗ್ರಿ 90 ಡಿಗ್ರಿಯಲ್ಲಿ ಹಿಂಗೆ ಸಮಾಧ ಇದು ಮಾಡಿದ್ರೆ, ನಮಸ್ಕಾರ ಮಾಡಿದ್ರೆ ಆಗೋದಿಲ್ಲ. ನಿಂತ್ಕೊಂಡು 180 ಡಿಗ್ರಿಯಲ್ಲಿ ಉದ್ದೋಕ ಬೀಳಬೇಕು ಅವನಿಗೆ. ಯಾರು ಉದ್ದೋಕ ಬೀಳಲ್ಲ ಅವ್ರನ್ನ ಆ ಪತ್ರಿಕೆಯಲ್ಲಿ ಇರಿಸ್ಕೊಡುವುದಿಲ್ಲ, ಆ ಊರಲ್ಲಿನೇ ಇರಿಸ್ಕೊಡ್ತಿದ್ದಿಲ್ಲ. ಅಂದರೆ ಇದು ಪತ್ರಿಕೋದ್ಯಮಕ್ಕೂ ನಕಲಿ ದೇವಮಾನವೂ ಇದ್ದಂತಹ ಅವಿನಾಭಾವ ಸಂಬಂಧ. ಈಗ ಅದನ್ನು ಮಾಡೋಕ್ಕಾಗೋದಿಲ್ಲ, ದಮ್ಮಿಲ್ಲ. ನಡಕ್ತಾ ಇದ್ದಾರೆ ಪೂರ್ತಿ, ಇಡೀ ಅವ್ರ ಕುಟುಂಬನೇ ನಡಗಿ ಊರು ಬಿಡೋ ಪರಿಸ್ಥಿತಿ ಬಂದಿದೆ. ಹೆದರ್ಸಾಕಂತರೂ ಆಗಲ್ಲ. ಇನ್ನು ಖರೀದಿ ಮಾಡೋಕ್ಕೆ ಹೊಂಟಿದ್ದಾರೆ ಸೋಷಿಯಲ್ ಮೀಡಿಯಾನ. ಯಾಕಂದರೆ ತುಂಬ ಪ್ರಭಾವಿ, ಇಷ್ಟೊಂದು ಜನಗಳು ಎದ್ದೇಳಬೇಕು ಅಂತ ಹೇಳಿದರೆ ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಅಂದರೆ ಜನರ ಮಾಧ್ಯಮ. ಹೀಗಾಗಿ ಏನಾದರೂ ಮಾಡಿ ಈ ಪೇಜ್ ರೈಟರ್ಸ್ ಇರ್ತಾರೆ ಮತ್ತು ಯೂಟ್ಯೂಬ್ಗಳದು ಓನರ್ಸ್ ಇರ್ತಾರೆ. ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ಕು. ನನಗೂ ಕೂಡ ಇತ್ತೀಚೆಗೆ ಹೋರಾಟದ ಮೇಲೆ ನನಗೆ ಗೊತ್ತಾಗಿತ್ತು ಈ ಪೇಜ್ ರೈಟರ್ ಅಂದ್ರೆ ಏನು, ಕಂಟೆಂಟ್ ರೈಟರ್ ಅಂದ್ರೆ ಏನು. ನಿರಂತರವಾಗಿ ಇವರು ಮಾಡ್ತಾನೆ ಬಂದ್ರಿ ಇದನ್ನು. ನಾವು ಈಗ 2023 ನನಗೆ ಗೊತ್ತಿದೆ. ಬಹಳ ವ್ಯವಸ್ಥಿತವಾಗಿ ಈ ಸೋಷಿಯಲ್ ಮೀಡಿಯಾ ಯೂಟ್ಯೂಬರ್ಗಳನ್ನು ಸ್ಟಾಪ್ ಮಾಡೋದು, ಇಂಜೆಕ್ಷನ್ ತುಂಬ ಕಾಮನ್ ಆಗಿತ್ತು. ಆದರೆ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಅಂತ ಹೆಂಗೆ ಹೇಳಿದ್ರೆ ಕೊತ್ತಂಬರಿ ಸೊಪ್ಪಿದ್ದಂಗೆ. ಇವತ್ತು ಅವ್ರೊಂದು ಕಿತ್ತು ಹಾಕಿದ್ರ, ನಾವು ಅದೇ ಜಾಗದಲ್ಲಿ ಬೀಜ ಹಾಕಿದ್ವಿ, 4 ಬೀಜ ಹಾಕಿದ್ವಿ, ಮತ್ತೆ ನಾಳೆ ಹುಟ್ಕೊಂಡು ಬಿಡ್ತಾವೆ. ನಾಳೆ ನಾಡ್ದು ನೋಡಿದ್ರೆ ಚೆನ್ನಾಗಿ ಸೊಪ್ಪು ಬಂದ್ಬಿಡ್ತದೆ. ಇವ್ರು ಇಂಜೆಕ್ಷನ್ ಕೊಡ್ತಾನೇ ಬಂದರು 2 ವರ್ಷದಿಂದ. ಇಂಜೆಕ್ಷನ್ನು, ಹೆದರ್ಸೋದು, ಡೀಲಿಂಗ್ ಮಾಡೋದು ಎಲ್ಲ ಮಾಡಿದ್ರು. ಒಂದು 100ರಲ್ಲಿ ಈ 90ರಷ್ಟು ಜನ ಗಟ್ಟಿಯಾಗಿ ಹೋರಾಟದ ಪರವಾಗಿ ನಿಂತ್ಕೊಂಡ್ರು. ಇನ್ನು 10 ಜನ ಮಾರ್ಕೊಂಡ್ರು. ನಾವು ಅವ್ರಿಗೇನು ಅನ್ನಲಿಲ್ಲ, ನಾವು ಯಾರಿಗೂ ಬಲವಂತ ಮಾಡಿಲ್ಲ, ಏನೂ ಅನ್ನಲಿಲ್ಲ. ಅದರದ್ದು ಪಾಡಿಗೆ ಅವ್ರು ಅನುಭವಿಸಿದ್ರು, ಹೋದರು. ನಾವು ಏನು ಅವರು ವಿರುದ್ಧ ದ್ವೇಷನೂ ಕಟ್ಕೊಳ್ಳಿಲ್ಲ, ಏನಿಲ್ಲ. ಸಮೀರನ್ ವಿಡಿಯೋ ಬಂದ ಮೇಲೆ ಸಿಕ್ಕಾಪಟ್ಟೆ ಏನೋ ಇವರ ಸಂಪೂರ್ಣವಾಗಿ ಬೆತ್ತಲಾಗ್ಬಿಟ್ರು. ಸಮೀರ್ MD ಬಂದ ಮೇಲೆ ಅವಾಗ ಹಿಂದೂ ಮುಸ್ಲಿಂ ಹಚ್ಚಬೇಕು ಅಂತ ಅವಾಗಲೂ ಭಯಂಕರ ಪ್ರಯತ್ನ ಮಾಡಿದರು, ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಒಂದಿಷ್ಟು ಜನ ಮಾತಾಡಿದರು, ಸಮೀರು ಮುಸಲ್ಮಾನ, ಸಾಬಿ, ಮುಲ್ಲಾ ಏನೇನೋ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಜನ ಅದನ್ನು ಹಚ್ಕೊಳ್ಳಿಲ್ಲ. ಸಮೀರ್ ತಾನು ಏನು ಅಂತ ತಾನು ಪ್ರೂವ್ ಮಾಡಿದ. ಸ್ವತಃ ಮಹೇಶ್ ಶೆಟ್ಟಿ ತಿಮರೋಡಿ ಅವರೇ ಗಟ್ಟಿಯಾಗಿ ನಿಂತ್ಕೊಂಡ್ರು. ನಾವು ಕೂಡ ಗಟ್ಟಿಯಾಗಿ ನಿಂತ್ಕೊಂಡು ಕಾನೂನಿನ ಸಮರದಲ್ಲಿ ಅವನಿಗೆ ಏನೇನು, ಸಮೀರ್ ಇಷ್ಟೇ ಅಲ್ಲ, ಅಂದರೆ ಜಾಸ್ತಿ ಹೋದ್ರು ಅಂತ ನಾನು ಹೇಳ್ತಾ ಇಲ್ಲ. ಯಾವ್ಯಾವ ಯೂಟ್ಯೂಬರು ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ ಅವರೆಲ್ಲರ ಪರವಾಗಿನೂ ಕೂಡ ಟೀಮ್ ತಿಮರೋಡಿ ಅಂದ್ಕೊಳ್ಳೆ ಬಂತು. ಎಲ್ಲರೂ ಬಂದ್ವಿ, ನಾವು ಅದರಲ್ಲಿ ಗಟ್ಟಿಯಾಗೇ ನಿಂತ್ಕೊಂಡ್ವಿ.
ಈಗ ಈ ಹೂತಿಟ್ಟ ಶವಗಳನ್ನು ಹೊರತೆಗೆಯುವಂತಹ ಪಾಪ ಪ್ರಜ್ಞೆಯ ವ್ಯಕ್ತಿ ಭೀಮ ಬಂದ ಮೇಲೆ ಸಾಕಷ್ಟು ಅವರಿಗೆ ಇನ್ನು ಊರು ಬಿಡೋದು ಒಂದೇ ಬಾಕಿ. ಅವರು ಖರೀದಿ ಮಾಡಬೇಕು ಅಂತೇಳಿ ಏನು ಮಾಡ್ತಾ ಇದ್ದಾರೆ, ಮತ್ತೆ ಒನ್ಸ್ ಅಗೇನ್ ಈ ಸಮೀರನ್ ವಿಡಿಯೋ ಬಂದ ಮೇಲೆ ಅವನು ಬಂದಲ್ಲ, ಯಾರವನು ವಸೂಲಿ ಬೆಲೆ ಬಂದ, ಉಳ್ಳಾಲಕ್ಕೆ ಬಂದ, ಒಳ್ಳಾಡಿ ಹೋದ, ಏನು ಕಿತ್ಕೊಳ್ಳೋಕ್ಕಾಗಲಿಲ್ಲ. ಅನ್ಯ ಧರ್ಮೀಯರು ನಮ್ಮ ದೇವಸ್ಥಾನದ ಏನೋ ಶ್ರದ್ಧಾ ಕೇಂದ್ರದ ಮೇಲೆ ಮಾತಾಡಿದರೆ ಹೆಂಗ್ರಿ? ಇವನು ಬಾಯಲ್ಲಿ ಏನಾದರೂ ಇಟ್ಕೊಂಡಿದ್ದಾನ? ಇವನಿಗೆ ಯಾರು ಮಾತಾಡಬೇಡ ಅಂತ ಹೇಳಿದಾರ? ಬಂದು ಮಾತಾಡಿ ಮಹೇಶ್ ಶೆಟ್ಟರ್ ಹತ್ರ ಮಾತಾಡಿ ಫೋಟೋ ತೆಗೆಸ್ಕೊಂಡು ಎತ್ಕೊಂಡು ಹೋದ 4 ಲಕ್ಷದ ನಕಲಿ ದೇವಮಾನವನು ಬಿಡನ್ ಮನೆಗೆ ಹೋಗಿ. ಇನ್ನು ಅವನೊಬ್ಬನ ಶಿಷ್ಯನಿಟ್ಟರು, ನಾನು ಅದನ್ನು ಮಾಡ್ತೇನೆ ಇದನ್ನು ಮಾಡ್ತೇನೆ, ಏನು ಕಿತ್ಕೊಳ್ಳೋಕ್ಕಾಗಲ್ಲ ಅವ್ರಿಗೆ. ಈಗೇನು ಮಾಡಿದ್ದಾರೆ, ಅವರೆಲ್ಲರೂ ಬೇರೆ ಬೇರೆ ಕಡೆ ಪ್ರವಾಸಕ್ಕೆ ಹೊಂಟಿದ್ದಾರೆ. ರಾಜ್ಯ ಪ್ರವಾಸ, ರಾಜ್ಯ ಯಾತ್ರೆ. ಹುಬ್ಬಳ್ಳಿಗೆ ಹೋಗಿದ್ದಾರೆ. ಹುಬ್ಬಳ್ಳಿಗೆ ಹೋಗಿ ಅಲ್ಲಿ ಪೇಜ್ ಕಂಟೆಂಟ್ ಕ್ರಿಯೇಟರ್ಸ್ನ ಕರೆಸಿ, ನೋಡಿ ನೀವು ಈ ಥರ ಎಲ್ಲ ಕೌಂಟ್ರ್ ಮಾಡಬೇಕು, ಇದನ್ನು ಅವ್ರು ಏನೇನು ಅವ್ರದ್ದು ಅಜೆಂಡಾ ಹೇಳ್ತೇನೆ. ಯಾಕಂದರೆ ಈ ಯಾರು ಪುನೀತ್ ಕೆರೆಹಳ್ಳಿ ಅಂತಹ ಒಬ್ಬ ಏನಂತ ಹೇಳಬೇಕು ಗೊತ್ತಾಗಲ್ಲ, ಧರ್ಮವನ್ನು ವ್ಯಾಪಾರಕ್ಕೆ ಇಟ್ಟಂತಹ ಅತ್ಯಂತ ನೀಚ ವ್ಯಕ್ತಿಗಳವರೆಲ್ಲ. ನನಗೆ ಬೈರಿ ಅಂತ ಹೇಳ್ತಾರೆ, ಬಯಕ್ಕೆ ಬರೋದಿಲ್ಲ, ನನಗೆ ಬೈಯೋದು ನಮ್ಮ ಕೆಲಸ ಅಲ್ಲ. ಅವನಿಗೆ ಇನ್ನೊಬ್ಬನಿದ್ದಾನೆ, ಅವನ ಹಿಂದೆ ಶೀತಲ್ ಜೈನ್ ಅಂಥೇಳಿ, ನೆನಪಿಟ್ಕೊಳ್ಳಿ ಹೆಸರನ್ನ, ಶೀತಲ್ ಜೈನ್. ಗಾಂಧಿನಗರದಲ್ಲಿ ಒಂದು ಸೆಕ್ಯೂರಿಟಿ ಆಫೀಸ್ ಇದೆ. ಒಂದು 3,000-4,000 ಸರ್ಕಾರಿ ಅಧಿಕಾರಿಗಳು, ಅದಕ್ಕಿಂತ ಅದರಲ್ಲಿ ಹೆಚ್ಚಾಗಿ ಪೊಲೀಸ್ ಅಧಿಕಾರಿಗಳೇ ಜಾಸ್ತಿ. ಅವರೆಲ್ಲರ ಕಡೆಯಿಂದ ಇನ್ವೆಸ್ಟ್ಮೆಂಟ್ ಮಾಡಿಸಿದ್ದಾನೆ. ನಾನು ಅದನ್ನು ಮಾಡ್ತೇನೆ, ಇದನ್ನು ಮಾಡ್ತೇನೆ, ಆ ಕಂಪನಿ ಈ ಕಂಪನಿ ಡಬಲಿಂಗು. ಅವನು ಈ ನಕಲಿ ದೇವಮಾನವನ ಅತ್ಯಾಪ್ತ. ಅವ್ರ ಮಗನೂ ಫಾರಿನ್ ಕಳಿಸಿದ್ದಾನೆ ಅಂದರೆ ಮೋಸ್ಟ್ಲಿ ಇವ್ರ ಮಗನ ರಕ್ಷಣೆ ಮಾಡೋಕ್ಕೆ ಏನಾರೇ ಇರ್ತದೆ. ಅತ್ಯಾಪ್ತ, ಈ ಡೀಲಿಂಗ್ ವ್ಯವಹಾರ, ಬ್ಲ್ಯಾಕ್ ಆ್ಯಂಡ್ ವೈಟ್ ಮನಿ ಮಾಡೋದು ಬೆಂಗಳೂರಿನಲ್ಲಿ. ಈ ಧರ್ಮಸ್ಥಳ ಗ್ರಾಮದ ನಕಲಿ ದೇವಮಾನವನು ಬೆಂಗಳೂರಿನಲ್ಲಿ ಒಂದು ದೊಡ್ಡ ಗ್ಯಾಂಗ್ ಇದೆ ಅವ್ರದ್ದು. ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡೋದು, ಅಕ್ರಮ ಆಸ್ತಿಗಳನ್ನು ಖರೀದಿ ಮಾಡೋದು ಅಥವಾ ಸೇಲ್ ಮಾಡೋದು. ಬಿಟ್ಟು ಬಂದಿದ್ದ ದುಡ್ಡು ವರ್ಷಕ್ಕೆ 400-450 ಕೋಟಿ ಬ್ಲ್ಯಾಕ್ ಮನಿ. ಪಾಪ ಜನರು ಹುಂಡಿಗೆ ಹಾಕಿರ್ತಾರೆ. ಮೊನ್ನೆ ತೋರಿಸಿದಲ್ಲಿ 20 ಲಕ್ಷ ರೂಪಾಯಿ ಪಾಪ ಒಂದು ಮಹಿಳೆ, ಒಂದು ಭಕ್ತೆ ಅನ್ನದಾನಕ್ಕಾಗಿ ಕೊಟ್ಟಿದ್ದಾಳೆ. ಇವ್ರು ಬರ್ಕೋತಾರೆ ಕೋರ್ಟಲ್ಲಿ, ಪ್ರಸಾರ ಮಾಡಬಾರ್ದು ಅಂಥೇಳಿ ನಾವು ಪುಕ್ಕಟೆ ಊಟ ಹಾಕುತ್ತೇವೆ, ಬಿಟ್ಟಿ ಊಟ ಹಾಕ್ತೇವೆ ಜನರಿಗೆ ಅಂತ ಬರ್ಕೋತಾನೆ. ಇರಲಿ, ಆ ಒಂದು ಗ್ಯಾಂಗಿನ ಸದಸ್ಯ ಇವನು ಶೀತಲ್ ಜೈನ್ ಅಂಥೇಳಿ. ಅನೇಕ ಪೊಲೀಸ್ ಅಧಿಕಾರಿಗಳಿಗೆ ಒಂದು ನೆಟ್ವರ್ಕ್ ಇಟ್ಕೊಂಡಿದ್ದಾರೆ ಅವರೆಲ್ಲ, ದುಡ್ಡು ಮಾಫಿಯಾ, ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡೋದು. ಅವನು ಈ ಯಾರು ಪುನೀತ್ ಕೆರೆಹಳ್ಳಿ ಅಂತ ಇದನ್ನು ಬಿಟ್ಟು ಎಲ್ಲ ಬಿಟ್ಟವನಿದ್ದಾನಲ್ಲ, ಅವನು ಹುಬ್ಬಳ್ಳಿಗೆ ಹೋಗಿ, ಅದರ ಹಿಂದಿವರೆಲ್ಲ ಇದ್ದಾರೆ, ವಸೂಲಿ ಬೆಲೆ ಎಲ್ಲರೂ ಇದ್ದಾರೆ, ಹೋಗಿ ಪೇಜ್ ಕಂಟೆಂಟ್ ಕ್ರಿಯೇಟರ್ಸ್ನೆಲ್ಲ ಕರೆದು ನೀವು ಹಿಂಗಿಂಗ್ ಮಾಡಬೇಕು ಅಂತ ಹೇಳಿದ್ದಾರೆ. ಏನಂತ ಹೇಳಿದರೆ ಕೌಂಟರ್ ಮಾಡೋದಕ್ಕೆ, ಇದನ್ನು ಭಕ್ತರು ವರ್ಸಸ್ ಹೋರಾಟಗಾರರು ಅಂದರೆ ನಕಲಿ ಹೋರಾಟಗಾರರು ಅಂತ ತೋರಿಸ್ಬೇಕು. ಒಂದು ತಿಳ್ಕೊಳ್ಳಿ, ಈ ಹೋರಾಟ ಏನಿದೆ ಭಕ್ತರು ವರ್ಸಸ್ ದೇವಸ್ಥಾನ ಖಂಡಿತ ಅಂದರೆ ವರ್ಸಸ್ ಹೋರಾಟ ಖಂಡಿತ ಅಲ್ಲ. ಎಲ್ಲ ಹೋರಾಟಗಾರರು ಕೂಡ ದೇವಸ್ಥಾನದ ಮಂಜುನಾಥ ಸ್ವಾಮಿಯ ಭಕ್ತರೇ. ಇಲ್ಲಿ ಯಾರು ಕೂಡ ದೇವಸ್ಥಾನವನ್ನು ಪ್ರಶ್ನೆ ಯಾವತ್ತಿಗೂ ಮಾಡಿಲ್ಲ. ದೇವಸ್ಥಾನವನ್ನು ನಡೆಸ್ತಕ್ಕಂತಹ ಕೊಲೆಗಳನ್ನು ಪ್ರಶ್ನೆ ಮಾಡಿದ್ದೇವೆ. ಈಗಲೂ ಕೂಡ ಅನೇಕ ಪ್ರಗತಿಪರರು ಬಂದಿದ್ದಾರೆ, ಆಕ್ಟಿವ್ ಆಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಹಿಂದೆ ಕಮ್ಯುನಿಸ್ಟರು ಕೂಡ ಮಾಡಿದ್ರು, ಈಗಲೂ ಕೂಡ ಎಡಪಂಥೀಯರು ಕೂಡ ಮಾತಾಡಿದ್ದಾರೆ. ಅವರು ಯಾರು ಕೂಡ ದೇವಸ್ಥಾನವನ್ನ ಹೀಗಳಿಲ್ಲ, ಗೇಲಿ ಮಾಡಲಿಲ್ಲ, ಅಪನಂಬಿಕೆಯ ರೀತಿ ಮಾತಾಡಲಿಲ್ಲ. ಆದರೆ ದೇವಸ್ಥಾನ ಇಟ್ಕೊಂಡು ದೌರ್ಜನ್ಯ ನಡೆಸ್ತಾ ಇರತಕ್ಕಂತಹ ದಣಿಗಳು ಅಂತ ಕರೆಸೋರನ್ನ ಪ್ರಶ್ನೆ ಮಾಡಿದ್ರು. ನಾನೊಂದು ಇದನ್ನು ಕೇಳ್ತೇನೆ ನಿಮಗೆ ಎಲ್ರಿಗೂ, ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೇನೆ. ಒಂದು ದೇವಸ್ಥಾನದ ಹುಂಡಿ ಯಾವನಾದ್ರೂ ಕಳುವು ಮಾಡಿದರೆ ಅದನ್ನು ಹುಡುಕ್ಬೇಕೋ ಬೇಡ? ಇಲ್ಲ, ಹುಡುಕಬೇಡಿ. ಹುಡುಕಿದ್ರೆ ದೇವಸ್ಥಾನಕ್ಕೆ ಅಪಮಾನ ಆಗುತ್ತೆ. ಅದು ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಸ್ವಾಮಿಗೆ ಅವಮಾನ ಆಗುತ್ತೆ. ಲಕ್ಷ್ಮೀ ನರಸಿಂಹ ದೇವಸ್ಥಾನ, ದೇವರಿಗೆ ಅವಮಾನ ಆಗುತ್ತಾ? ಯಾವನು ಹುಂಡಿ ಕದ್ದಿದ್ದಾನೆ ಅವ್ರು ಇದು ಮಾಡಬೇಕು, ಅದು ಕಾನೂನು. ನಾವು ಕೇಳ್ತಾ ಇರೋದು ಅದನ್ನೇ, ದೇವಸ್ಥಾನಕ್ಕೆ ಪ್ರಶ್ನೆ ಮಾಡ್ತಾ ಇಲ್ಲ. ಈಗ ತಿರುಪತಿಯಲ್ಲಿ ಈ ಉದಾಹರಣೆ ಹಿಂದೆನೂ ಕೊಟ್ಟಿದ್ದೇನೆ, ಒನ್ಸ್ ಅಗೇನ್ ಹೇಳ್ತಾ ಇದ್ದೇನೆ.
ತಿರುಪತಿಯಲ್ಲಿ ಆ ಲಡ್ಡುನಲ್ಲಿ ಕೊಬ್ಬು ಸೇರಿಸ್ತಾ ಇದ್ದಾರೆ ಅಂಥೇಳಿ ಒಂದು ದೊಡ್ಡ ಮಟ್ಟದ ಸುದ್ದಿ ಆಯಿತು. ಆವಾಗ ಭರತ್ ಜೈನ್, ಪ್ರಫುಲ್ ಜೈನ್ ಅಂತ ಒಂದು 3-4 ಜನ ಸಿಕ್ಕಾಕೊಂಡ್ರು. ಶಿಕ್ಷೆಗೆ ಬಳಸಿದ್ರು. ಸರ್ಕಾರ ತುರ್ತಾಗಿ ಆಕ್ಷನ್ ತಗೊಳ್ತು. ಆ ಪೂರ್ತಿಯಲ್ಲಿ ಕಮಿಟಿಯಲ್ಲಿ ಏನೇನು ಮಾಡ್ತಾ ಇದ್ದಾರೆ ಎಲ್ಲರನ್ನೂ ಕೂಡ ಒಳಗಡೆ ಹಾಕಿಸಿದ್ರು, ಆಕ್ಷನ್ ತಗೊಂಡ್ರು ಅದ್ರ ಮೇಲೆ. ಹಾಗಿದ್ರೆ ಇಲ್ಲಿ ಅಪಮಾನ ಆಗಿದ್ದೆ ಯಾರಿಗೆ? ತಿರುಪತಿಯ ವೆಂಕಟರಮಣ ಸ್ವಾಮಿಗೆ ಅಪಮಾನ ಆಯ್ತಾ? ಇಲ್ಲ ತಾನೆ. ಅಲ್ಲಿ ಆಗ್ತಾ ಇರುವಂತಹ ಅಕ್ರಮಗಳನ್ನು ಬಯಲಿಗೆ ತಂದು ಅಕ್ರಮ ಮಾಡ್ತಾ ಇರೋರಿಗೆ ಶಿಕ್ಷೆ ಒಳಪಡಿಸಿದ್ರೆ ದೇವ್ರಿಗೆ ಹೆಂಗೆ ಅವಮಾನ ಆಗುತ್ತೆ ರೀ? ದೇವಸ್ಥಾನಕ್ಕೆ ಹೆಂಗೆ ಅವಮಾನ ಆಗುತ್ತೆ? ಇವರು ಅದನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನೋಡಿ, ದೇವಸ್ಥಾನದ ವಿರುದ್ಧ ಮಾತಾಡ್ತಾ ಇದ್ದಾರೆ. ಅದನ್ನು ಆ ರೀತಿ ನೀವು ಹೇಳಬೇಕು. ಕಂಟೆಂಟ್ ಈ ಸೋಷಿಯಲ್ ಮೀಡಿಯಾ ಇದರಲ್ಲೆಲ್ಲ ಪೇಜ್ ರೈಟರ್ಗೆ ಹೇಳ್ತಾ ಇದ್ದಾರೆ. ಅದು ಯಾವತ್ತಿಗೂ ಆಗಲ್ಲ. ಆನಂತರ ಹಿಂದೂ ವರ್ಸಸ್ ಮುಸ್ಲಿಂ ಮಾಡಿ ಸಮೀರ್ಗೆ ಬೈರಿ. ಸಮೀರ್ ಕೆಟ್ಟದಾಗಿ ಬೈತಾ ಇದ್ದಾರೆ, ನಮಗೂ ಬೈತಾ ಇದ್ದಾರೆ, ನಮಗೂ ರೂಢಿ ಆಗಿದೆ. ಸಮೀರ್ ಪಾಪ ಬಹಳ ಬೇಜಾರು ಮಾಡ್ಕೊಂಡಿದ್ದ ಸಮೀರನ ತಾಯಿಗೆ. ನಾನು ನಿಮ್ಗೆ ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇವರು ನಕಲಿ ದೇವಮಾನವನ ಕ್ಯಾರೆಕ್ಟರ್, ಅವರ ಎಂಟೈರ್ ಜೆನೆಟಿಕಲ್, ಅವರ ವಂಶವೃಕ್ಷದ ಕ್ಯಾರೆಕ್ಟರ್ ಏನು, ಅವರ ತಮ್ಮಂದು, ಅವರ ಮಕ್ಕಳದು ಎಲ್ಲ ಕ್ಯಾರೆಕ್ಟರ್ ಏನಂತ ಹೇಳಿದ್ರೆ, ಅವರ ವಿರುದ್ಧ ಯಾರಾದರೂ ಜೋರಾಗಿ ಮಣಿಲಿಲ್ಲ ಅಂತ ಹೇಳಿದ್ರೆ ಅವ್ರ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡ್ತಾರೆ. ಅವ್ರ ಹೆಂಡತಿನೋ, ತಾಯಿನೋ, ಮಗಳನೋ, ಅಕ್ಕ ತಂಗಿನೋ ಟಾರ್ಗೆಟ್ ಮಾಡ್ತಾನೆ ಬಂದಿದ್ದಾರೆ. ಸೌಜನ್ಯಾಳನ್ನು ಕೂಡ ಎತ್ಕೊಂಡು ಹೋಗಿದ್ದು ವರ್ಷ ಅಂತ ತಿಳ್ಕೊಂಡು, ಆಸ್ತಿ ಯಾವಾಗ ಕೊಡಲ್ಲ ಅವಾಗ ಮಕ್ಕಳನ್ನ ಎತ್ಕೊಂಡು ಹೋಗೋದು, ಹೆಂಡತಿನ ಕರ್ಕೊಂಡು ಹೋಗಿ ಆಸ್ತಿನ ರಿಜಿಸ್ಟರ್ ಮಾಡಿಸೋದು ಇವರ ಹಳೆಯ ಚಾಳಿ. ಇದು ಮಂಗಳೂರಿನಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ಆಸುಪಾಸಿನಲ್ಲಿ ಇವರ ದಾಹಕ್ಕೆ ಬಲಿಯಾದಂತಹ, ಭೂಮಾಫಿಯಾ ದಾಹಕ್ಕೆ ಬಲಿಯಾದಂತಹ ಅನೇಕರಿಗೆ ಗೊತ್ತಿದೆ. ಮನೆಯಲ್ಲಿರೋ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗ್ಬಿಡ್ತಾರೆ, ಅಲ್ಲಿ ರಿಜಿಸ್ಟರ್ ಆದರೆ ಮಾತ್ರ ಬಿಡ್ತಾರೆ. ಅಂದರೆ ಹೆಣ್ಮಕ್ಳನ್ನೇ ಟಾರ್ಗೆಟ್ ಮಾಡೋದು. ಈಗಲೂ ಕೂಡ ಬೈಯೋದು ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳನ್ನೇ. ಪಾಪ ಸಮೀರ್ ಬಹಳ ಡಿಸ್ಟರ್ಬ್ ಆಗಿದ್ದ. ಮಹೇಶ್ ಶೆಟ್ಟರ್ಗಂದ್ರು ಪಾಪ ಅದು ಎಷ್ಟು, ಅದೇ ಹೇಳ್ತಾ ಇದ್ದೇನೆ, ಅವರು ಹೋರಾಟದ ಪರ್ವತನೇ ಹಿಮಾಲಯ. ಏನಂದ್ರು ಚಳಿ, ಗಾಳಿ, ಮಳಿ, ಬಿಸಿಲು ತಡ್ಕೊಳ್ತಾನೆ ಇದ್ದಾರೆ. ನಾವು ಕೂಡ ಅದು ರೂಢಿ ಆಗಿಬಿಟ್ಟಿದೆ. ಅದೇ ನಾನು ಹೇಳ್ತಾ ಇದ್ದೇನೆ, ಇವರು 3 ಬಿಟ್ಟಿದ್ರೆ ನಾವು 6 ಬಿಟ್ಟವರು. ಸಮೀರನ್ನ ಮುಂದಿಟ್ಕೊಂಡು ಹಿಂದೂ ಮುಸ್ಲಿಂ ಮಾಡಕ್ಕೆ ಹೊಂಟಿದ್ದಾರೆ. ಆನಂತರ ಸಮೀರನ ತಾಯಿಗೆ ಸಿಕ್ಕಾಪಟ್ಟೆ ಬೈದು, ಅಂದರೆ ಮಾನಸಿಕವಾಗಿ ಕುಗ್ಗಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಗೊತ್ತಿರಲಿ, ನಾವು ಯಾರ್ಯಾರು ಹೋರಾಟದ ಮುಂಚೂಣಿಯಲ್ಲಿ ಇದ್ದೇವೆ, ಎಷ್ಟೇ ಬೈದರೂ ಕೂಡ ಯಾವ ಕಾರಣಕ್ಕೂ ಕೂಡ ಕುಗ್ಗಲ್ಲ. ಈ ಹೆಂಗಂತ ಹೇಳಿದ್ರೆ, ಕುಂಬಾರನ ಕಾಲಿನ ಕೆಳಗಡೆ ಇರುವಂತಹ ಮಣ್ಣು ನಾವು. ನಮ್ಮನ್ನು ಎಷ್ಟು ತುಳಿದ್ರೂ ಕೂಡ ಅಷ್ಟು ನಾವು ಜಿಗಟಾಗ್ತಾ ಹೋಗ್ತೀವಿ, ಅಷ್ಟು ಗಟ್ಟಿ ಆಗ್ತೀವಿ, ಅಷ್ಟು ಬಲಿಷ್ಠ ಆಗ್ತೀವಿ. ಇವ್ರು ಹೇಳ್ತಾ ಇದ್ದಾರೆ, ಹಿಂದೂ ಮುಸ್ಲಿಂ ಮಾಡಿ, ಅದನ್ನು ಮಾಡಿ, ಇದನ್ನು ಮಾಡಿ, ಸಮೀರಿಗೆ ಬೈಬೇಕು, ಅವಾಗ ಹಿಂದೂಗಳು ಎದ್ದೇಳ್ತಾರೆ, ಮುಸ್ಲಿಮರು ನಮಗೆ ಬೈತಾರೆ, ಹೊಡೆದಾಟ ಆಗುತ್ತೆ. ನಾನು ಎಲ್ರಿಗೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಈ ಹೋರಾಟದ ಪರವಾಗಿ ಇರುವಂಥವರು, ನ್ಯಾಯ ಸಿಗಬೇಕು ಅಂತ ಅನ್ನೋರು, ನ್ಯಾಯ ಸಿಗಬೇಕು ಅನ್ನೋರಿಗೆ ಪರ ವಿರೋಧ ಅಂತ ಏನಿರುವುದಿಲ್ಲ. ನ್ಯಾಯ ಬೇಕು, ಇಷ್ಟೇ. ಶಿಕ್ಷೆ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಅದು ನಮ್ಮ ನಿಲುವು. ಅವ್ರು ಯಾರು ಕೂಡ ದಯವಿಟ್ಟು ಯಾವುದೇ ರೀತಿಯಾದಂಥ ಈ ತರಹ ಕೆಲವೊಂದಿಷ್ಟು ಪುಡಾರಿಗಳು, ಪುಂಡು ಪೋಖ್ರಿಗಳು, ಆ ಕೆರೆಹಳ್ಳಿ ಅಂತ ಪುಂಡು ಪೋಖ್ರಿಗಳು, ವಸೂಲಿ ಬೆಲೆ ಅಂತವರು ಏನೇನು ಮಾತಾಡ್ತಾರೆ, ಹಿಂದೂ ಮುಸ್ಲಿಂ ಮಾತಾಡ್ತಾರೆ, ದಯವಿಟ್ಟು ಅದಕ್ಕೆ ಒಳಗಾಗಬೇಡಿ. ಶಾಂತಿಯುತವಾಗಿಯೇ ಇರಬೇಕು, ಶಾಂತವಾಗಿಯೇ ವರ್ತನೆ ಮಾಡಿ. ಆನಂತರ ಇನ್ನೊಂದು ಕೆಟ್ಟದಾಗಿ ಬೈಯೋದು. ಈಗ ಅದೇ ಹೇಳಿದ್ನಲ್ಲ, ಕೆಟ್ಟದಾಗಿ ಬೈತಾ ಇದ್ದಾರೆ. ಈಗೆಲ್ಲರೂ ನನಗೆ ಹೇಳ್ತಾ ಇದ್ದಾರೆ, ರಾಕೇಶ್ ಶೆಟ್ಟಿ ಬಗ್ಗೆ ಒಂದು ವಿಡಿಯೋ ಮಾಡಿ, ಅವನ ಬಗ್ಗೆ ವಿಡಿಯೋ, ಅವ್ರ ಬಗ್ಗೆ ಯಾಕೆ ವಿಡಿಯೋ ಮಾಡಬೇಕು, ಯಾಕೆ ಬೈಬೇಕು? ಬೈಯೋದ್ರ ಸಲುವಾಗಿನೇ ಪೇಮೆಂಟ್ ಇರ್ತದೆ. ಅವನು ಎಷ್ಟು ಬೈತಾನೆ ಅಷ್ಟು ಪೇಮೆಂಟ್ ಮಾಡ್ತಾನೆ ನಕಲಿ ದೇವಮಾನವ. ಅವನಿಗೆ ಜಾಸ್ತಿ ಬೈದಷ್ಟು ಪೇಮೆಂಟ್ ಜಾಸ್ತಿ ಅವನಿಗೆ. ಆಮೇಲೆ ಅವನಿಗೆ ಜಾಸ್ತಿ ಯಾರು ಬೈತಾರೆ ಅದಕ್ಕೂ ಒಂದು ಬಿಲ್ ಮಾಡ್ತಾರೆ. ಓ ನೋಡಿ, ನನಗೆ ಇವ್ರು ಬೈದ್ರು, ಇದಕ್ಕೆ ಇಷ್ಟು ಪೇಮೆಂಟು, ಬಿಲ್ ಬರೆಯೋದೆ. ಈಗ ನೋಡಿ, ಬಿಲ್ಲಿಂಗ್ ಇರ್ತದಲ್ಲ, ನಾವು ಇಷ್ಟು ಮರಳು ಹಾಕಿದ್ವಿ, ಇಷ್ಟು ಸಿಮೆಂಟ್ ಹಾಕಿದ್ವಿ, ಇಷ್ಟು ಲೇಬರ್ ಖರ್ಚಾಯಿತು, ಹಂಗೆ ನೋಡ್ರಿ ನನಗಿಷ್ಟು ಬೈದರು, ನಾನು ಇವ್ರ ಕಡೆ ಅಂತ ಬೈಸ್ಕೊಂಡೆ, ದೊಡ್ಡವ್ರು ಬೈದ್ರೆ ಇನ್ನೂ ಜಾಸ್ತಿ ಬಿಲ್. ಅವನಿಗೆ ಬಿಲ್ ಪೇಮೆಂಟ್ ಹಂಗೆ ಅವನದು. ಮುಂಬೈಯಲ್ಲಿ ಗುಮಾಸ್ತ ಅಲ್ಲ, ಅವನು ಕಪ್ಪು ಬಸಿ ಎತ್ತಿಡ್ತಿದ್ದ ಅವನು, ರಮೇಶ್ ಸಂಜೀವ್ ಉಪ್ಪಾಳ ಅಂತ ಹೇಳಿ ಒಬ್ರು ಚಾರ್ಟರ್ಡ್ ಅಕೌಂಟೆಂಟ್, ಬಹಳ ಫೇಮಸ್ ಚಾರ್ಟರ್ಡ್ ಅಕೌಂಟೆಂಟ್. ಉಪ್ಪಾಳ ಇದೆಯಲ್ಲ ಅಲ್ಲಿದು
ಮಂಗಳೂರಿಂತ್ರ ಆಚೆಗೆ ಕಾಸರಗೋಡು ಬಾರ್ಡ್ರಿಗೆ ಅಲ್ಲಿ ಅವರು. ಮುಂಬೈನಲ್ಲಿ ಖ್ಯಾತ ಚಾರ್ಟರ್ಡ್ ಅಕೌಂಟೆಂಟ್ ಇದ್ರು, CA. ಅವ್ರ ಕಚೇರಿಯಲ್ಲಿ ಇದ್ದ ಇವನೇನು ಮಾಡಿದ, ಇವರ ಅಪ್ಪನ ಹೆಸರು ಸಂಜೀವ್ ಅಂಥೇಳಿ, ರಾಕೇಶ್ ಸಂಜೀವ್ ಶೆಟ್ಟಿ ಇವನ ಪೂರ್ತಿ ಹೆಸರು ಸಂಜೀವ್ ಅಂಥೇಳಿ. ಅಂದರೆ ಅವ್ರ ಅಪ್ಪನಿಗೆ ನಾನೇನು ಬೈಯಲ್ಲ. ಅವರ ಹೆಸರು ರಮೇಶ್ ಸಂಜೀವ್ ಶೆಟ್ಟಿ. ಇದರಲ್ಲಿ ನೋಡಿ ನೀವು ಗಮನಿಸಿ, ಇಂಗ್ಲೀಷಲ್ಲಿ ಬರೆದ್ರೆ ಎಂ ತೆಗೆದು ಕೆ ಹಚ್ಚಿಬಿಟ್ರೆ ಅದು ರಾಕೇಶ್ ಸಂಜೀವ್ ಶೆಟ್ಟಿ ಆಗುತ್ತೆ. ಇವನು ಏನು ಮಾಡಿದ, ಬರೀ ಎಂ ತೆಗೆದು ಕೆ ಹಾಕಿಬಿಟ್ಟ. ಅವರದು ಪ್ರತಿಯೊಂದು CAಕ್ಕೂ ಒಂದು ನಂಬರ್ ಇರ್ತದೆ, CA ನಂಬರ್. ಇವನು ಆ ರಮೇಶ್ ಅನ್ನೋದು ಎಂ ತೆಗೆದು ಕೆ ಹಾಕಿ ಒಂದು ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಮಾಡ್ಕೊಂಡು ಅವರ CA ನಂಬರ್ನೇ ಇವನು ತಗೊಂಡು ಬೆಂಗಳೂರಿಗೆ ಬಂದು ನಾನು ಚಾರ್ಟರ್ಡ್ ಅಕೌಂಟೆಂಟ್ ಅಂತ ಹೇಳ್ಕೊಂಡು ಎಲ್ರಿಗೂ ಕೂಡ ನಾಮ ಹಾಕಕ್ಕೆ ಸ್ಟಾರ್ಟ್ ಮಾಡಿದ. ವರ್ಕ್ ಫೋರ್ಸ್ ಅಂತೇಳಿ ಏನೋ ಒಂದಿಷ್ಟು ಇದನ್ನು ಮಾಡಿದ್ದ. ಅದ್ರ ಹಿಂದೆನೂ ಕೂಡ ನಾನು ಹೇಳಿದ್ದೇನೆ. ಅಂದರೆ ಇವನು ಬೇರೆಯವ್ರ ಅಪ್ಪನನ್ನೇ ತನ್ನಪ್ಪ ಅಂತ ಹೇಳ್ಕೊಂಡು ಅವ್ರ ಅಪ್ಪನ್ನೇ ಫ್ರಾಡ್ ಮಾಡಿದವನು ಇವನು ರಾಕೇಶ್ ಶೆಟ್ಟಿ. ಅವ್ರ ಅಪ್ಪನನ್ನೇ ಇನ್ನೊಬ್ಬರ ಅಪ್ಪನನ್ನೇ ತನ್ನ ಅಪ್ಪ ಅಂತ ಹೇಳ್ಕೊಂಡವನು. ಅವನ ಬಗ್ಗೆ ಏನು ಹೇಳಕ್ಕಾಗುತ್ತೆ, ಅವನ ಬಗ್ಗೆ ಬೈಯೋದಲ್ಲ ಇಲ್ಲಿ. ಅಂತ ಕೊಳಕು ಮನಸ್ಥಿತಿ ಇರುವಂತಹ ವ್ಯಕ್ತಿಯನ್ನ ಸುಪಾರಿ ಕೊಟ್ಟು ಹೊಲಸು ತಿನ್ನಿಸಿ ಹೊಲಸು ಬೈಯೋದಕ್ಕೆ ಸಾಕಿದಾನಲ್ಲ ಆ ನಕಲಿ ದೇವಮಾನವ, ಅವನು ಎಷ್ಟು ಹೊಲಸಿರ್ಬೋದು ಹೇಳಿ. ಆಮೇಲೆ ಇನ್ನೊಬ್ಬನಿದ್ದಾನೆ, ಯಾರೋ ಅವನು ಪಳಿಯಾರೋ ಗಿಳಿಯಾರೋ ಅವನು ತಲೆ ಬೋಳ್ಸ್ಕೊಂಡು ಓಡಿ ಹೋಗಿದ್ದವನು. ಈ ರಾಜ್ಯದ ಮುಖ್ಯಮಂತ್ರಿ ಬಗ್ಗೆನೇ ಸುಳ್ಳು ಒಂದು ವೆರಿ ಫ್ರಾಡುಲೆಂಟ್ ಸ್ಟೇಟ್ಮೆಂಟ್ ಅನ್ನ ಬರುವಂಗೆ ಮಾಡಿದ್ದಕ್ಕೆ ತಲೆ ಬೆಳೆಸ್ಕೊಂಡು ತಮಿಳುನಾಡಿನಲ್ಲಿ ಓಡಿ ಹೋಗಿದ್ದ. ಅಂಥವ್ರನ್ನ ಇವನು ನಕಲಿ ದೇವಮಾನವ ಶಿವಗಣ ಅಂತ ಹೇಳಿದ್ದ. ಅಂದರೆ ಈ ವ್ಯಕ್ತಿಯ ನಕಲಿ ದೇವಮಾನವನ ವ್ಯಕ್ತಿಯ ಕೊಳಕು ಮನಸ್ಸು ಯಾವ ರೀತಿ ಇದೆ ಅದನ್ನ ಎಲ್ಲರೂ ಗಮನಿಸಬೇಕು. ಅವನನ್ನ ಇಷ್ಟು ವರ್ಷ ದೇವರು ಅಂತ ಕಾಲಿಗೆ ಬಿದ್ದರೂ ನಾವು ಬಿದ್ದಿದ್ದೀವಿ, ಅದರಲ್ಲಿ ನಾನು ಇದ್ದೇನೆ. ಕಾಲಿಗೆ ಬಿದ್ದವರಲ್ಲಿ ನಾನು ಒಬ್ಬ. ಆ ವ್ಯಕ್ತಿಯ ಕೊಳಕು ಮನಸ್ಸು ಹೇಗಿದೆ ಅನ್ನೋದನ್ನು ಗಮನಿಸಿ. ಇದು ಎಲ್ಲರನ್ನು ಕೂಡ ಎಕ್ಸ್ಪೋಸ್ ಮಾಡ್ತಾ ಇದೆ, ಎಲ್ಲರನ್ನೂ ಎಕ್ಸ್ಪೋಸ್ ಮಾಡ್ತಾ ಇದೆ. ಹೀಗಾಗಿ ಈಗ ನಮ್ಮ ಯಾರು ಭಾಸ್ಕರ್ ಸರ್ ತುಂಬ ಚೆನ್ನಾಗಿ ಹೇಳಿದರು, ತುಂಬ ಚೆನ್ನಾಗಿ ರಾಕೇಶ್ ಶೆಟ್ಟಿ ಥರ್ಡ್ ಕ್ಲಾಸ್ ಲೋಫರ್ ಫ್ರಾಡ್, ಅವರಪ್ಪನ್ನೇ ಫ್ರಾಡ್ ಮಾಡೋದಂಥವನ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅವನ ಮೇಲೆ ಕೇಸ್ ಕೂಡ ಮಾಡಿದ್ದಾರೆ. ಆದಷ್ಟು ಬೇಗ ಅವನ ಅಂಗಡಿ ಸೆಕ್ಸ್ CD ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡುವಂತಹ ಅವನು ಪ್ರತಿಯೊಂದು ಇದೆ ನಮ್ಮ ಹತ್ರ, ಬೇಡ ಅದ್ರ ಬಗ್ಗೆ ಹೇಳಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಭಾಸ್ಕರ್ ಸರ್ ತುಂಬ ಚೆನ್ನಾಗಿ ಹೇಳಿದ್ದಾರೆ, ಅವನ ಮೇಲೆ ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ. ಭಾಸ್ಕರ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಅಂದರೆ ಹೆಣ್ಮಕ್ಳಿಗೆ ಬೈಯೋದು ಅಂದರೆ ಇದು ನಕಲಿ ದೇವಮಾನವನ ಸ್ಪೆಷಾಲಿಟಿ. ಇದು ಅವನ ಏನಂತಾರೆ ಕೌಶಲ್ಯ, ಯೋಜನಾ, ಅವನ ಯೋಜನೆ. ಯಾಕಂದ್ರೆ ಯೋಜನಾ ಪ್ರತಿಯೊಂದಕ್ಕೂ ಯೋಜನೆ ಹೆಸರಿಡ್ತಾರಲ್ಲ, ಅವನ ಯೋಜನೆ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡಿಸಿನೇ ಧ್ವನಿ ಕಡಿಮೆ ಮಾಡೋದು ಅವನ ಟಾರ್ಗೆಟ್. ಹೀಗಾಗಿ ನಾನು ಸೌಜನ್ಯ ಪರವಾಗಿ ಸೌಜನ್ಯ ಹೋರಾಟಗಾರ ಅಂದ್ರೆ ಎಲ್ಲವೂ ಬಂತು. ಈ ಶೋಷಣೆ ವಿರುದ್ಧ ಏನಿದೆ ಅದೆಲ್ಲ ಸೌಜನ್ಯ ಹೋರಾಟನೇ. ಅವ್ರೆಲ್ರಿಗೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಕೆಟ್ಟದಾಗಿ ಬೈಯೋದಕ್ಕೆ ತಲೆ ಕೆಡಿಸ್ಕೋಬೇಡಿ. ಉಲ್ಟಾ ನೀವು ಅವ್ರಿಗೆ ಬೈಬೇಡಿ, ಕೆಟ್ಟದಾಗಿ ಬೈಬೇಡಿ. ಈ ನಕಲಿ ದೇವಮಾನಕ್ಕೆ ಬೈಬಹುದು, ಸ್ವಲ್ಪ ಡಿಸ್ಕೌಂಟ್ ಆಫರ್ ಇದೆ ಅವನಿಗೆ ಬೈದ್ರೆ. ಇನ್ನು ಸುಮ್ಮನೆ ಬೇರೆ ಅವ್ರ ಜೊತೆಗೆ ಅಲ್ರಿ, ಅವರು ಈ ಘಟನೆಗೆ ಸಂಬಂಧನೇ ಇಲ್ಲ, ಅವ್ರಿಗೆ ಯಾಕೆ ಬೈಬೇಕು? ನಾನು ನೋಡ್ತಿರ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ಅವನ ಪರವಾಗಿ ಒಂದಿಷ್ಟು ಲೇಡೀಸ್ ಮಾತಾಡ್ತಾ ಇರ್ತಾರೆ, ಅವ್ರ ಒರಿಜಿನಲ್ ಅಕೌಂಟ್ನಲ್ಲೇ ಬೈತಾ ಇರ್ತಾರೆ. ಯಾಕಂತ ಹೇಳಿದ್ರೆ ಅವ್ರು ಅದನ್ನೇ ಬಯಸ್ತಾರೆ. ನಮ್ಮ ಉದ್ದೇಶ ಅವ್ರನ್ನ ಬೈಯೋದು, ಅವ್ರ ಜೊತೆಗೆ ದ್ವೇಷ ಕಟ್ಕೊಳ್ಳೋದಲ್ಲ. ಈ ಶೋಷಣೆ ಸಾಮ್ರಾಜ್ಯ ಮುಕ್ತಾಯಗೊಳ್ಳಬೇಕು, ಈ ನಿಶುಂಭರ ಸಂಹಾರ ಆಗಬೇಕು ಕಾನೂನು ರೀತಿಯಲ್ಲಿನೇ. ಹೀಗಾಗಿ ಅವರ ಬೈಗಳಕ್ಕೆ ಯಾರು ಕೂಡ ಒಳಗಾಗೋದು ಬೇಡ. ಈಗ ಪೇಜ್ ಕಂಟೆಂಟ್ ಕ್ರಿಯೇಟರ್ಸ್ಗೆ ಅದನ್ನೇ ಮಾಡ್ತಾ ಇದ್ದಾರೆ, ಬೈದು ಮಾಡಬೇಕು. ಮತ್ತೆ ಫೇಕ್ AI ನಲ್ಲಿ ಸೌಂಡ್ ಕ್ರಿಯೇಟ್ ಮಾಡಿ, ಫೇಕ್ ಸೌಂಡು ಫೇಕ್ ಇದನ್ನ ಮಾಡಿ ಏನೇನೋ ಅಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡೋದು, ಎರಡು ಧರ್ಮದ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡೋ ರೀತಿ ಮಾಡ್ತಾ ಇದ್ದಾರೆ. ಆನಂತರ ಇದಕ್ಕೆ ಎಲ್ಲವೂ ಕೂಡ ನೆಟ್ವರ್ಕ್ ಮಾಡ್ಕೊಂಡಿದ್ದು ಅವನು ಯಾರು ಪುಡಾರಿ, ಯಾರು ಕೆರಳಿ ಅನ್ನೋನು ಈ ಫಂಡಿಂಗ್ ಮಾಡ್ತಾ ಇರೋದು ಈ ಶೀತಲ್ ಜೈನ್, ಮತ್ತಿನ್ನೊಬ್ರು ಅಜಿತ್ ಜೈನ್ ಅಂತ ಹೇಳಿ. ಅಂದ್ರೆ ಒಂದು ಆಂಕರ್, ನ್ಯೂಸ್ ಆಂಕರ್. ಯಾಕೆ ಅಜಿತ್ ಹನುಮಕ್ನವ್ರು ಅಂತ ಯಾಕಂತ ಇಲ್ಲ ರೀ, ಜೈನ್ ಅಂತ ಯಾಕಂತಾರೆ? ಹೌದು, ಅವ್ರ ಧರ್ಮ ನೋಡಿ. ಎಲ್ಲರೂ ಕೂಡ ಪ್ರತಿಯೊಬ್ಬರಿಗೂ ಅವ್ರವ್ರ ಧರ್ಮ ಇರ್ತದೆ. ನಾನು ಹಿಂದೂ, ಮತ್ತೊಬ್ರು ಮುಸ್ಲಿಮರು, ಇನ್ನೊಬ್ರು ಕ್ರಿಶ್ಚಿಯನ್. ಮನೆ ಕೇಳಿದ್ರು ಯಾಕೆ ಅವ್ರು ಜೈನ್ ಅಂತ ಯಾಕೆ ಹೇಳ್ತೀರಿ? ಹೌದು, ಯಾಕಂತ ಹೇಳಿದ್ರೆ ಅವರು ಇಡೀ ಸಮಾಜವನ್ನ ಜಾತಿ ಧರ್ಮ ಹಿಡ್ಕೊಂಡೇ ಕರೆಯೋದವ್ರು. ಹಿಂದೂ ಮುಸ್ಲಿಮು, ಹಿಂದೂಗಳಲ್ಲಿ ಆ ಜಾತಿ ಈ ಜಾತಿ ಎತ್ತೆತ್ತೇನೆ ಅವ್ರು ಆಂಕರಿಂಗ್ ಮಾಡೋದು.
ಮುಂಚೆ ತುಂಬ ಆತ್ಮೀಯರು, ತುಂಬ ಒಳ್ಳೆಯ ಮನುಷ್ಯ ಅಂತ ನಾನು ತಿಳ್ಕೊಂಡಿದ್ದೆ. ಈಗ ಏನು ಮಾಡ್ತಾ ಇದ್ದಾರೆ ಮಹಾನುಭಾವರು, ಅವ್ರದ್ದೊಂದು ಭಾಳ ಕೋರ್ಟ್ ಇದೆ ಸೌಜನ್ಯ ಪ್ರಕರಣದಲ್ಲಿ. ಇದನ್ನು ಮಾಡಿದ್ರಂತೆ ಅವರು, ಏನು ಥ್ರೆಡ್ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ರು ಅಂತೇಳಿ ಒಂದು ದೊಡ್ಡ ಭಾಷಣ ಕೊಟ್ಟಿದ್ರು ಜರ್ನಲ್ ಸ್ಟೂಡೆಂಟ್ಗಳನ್ನು ಮುಂದಿಟ್ಕೊಂಡು. ಅದರಲ್ಲಿ ಒಂದು ಬಹಳ ಫೇಮಸ್ ಆರ್ ಇನ್ಫೇಮಸ್ ಹೇಳಿದರು. ಏನಂತ ಹೇಳಿದ್ರೆ ಸೌಜನ್ಯ ತನಿಖೆ ಬಗ್ಗೆ ಒಂದು ಅವ್ರು ಹೇಳಿದ್ದು, ಸೌಜನ್ಯ ಪ್ರಕರಣದ ತನಿಖೆಯಲ್ಲಿ ನಡೆದಂಥ ಸಾರಾಂಶ ಎಂದರೆ ಅಲ್ಲಿ ಅಧಿಕಾರಿಗಳನ್ನು ನಡೆಸಿದ ತನಿಖೆಗೂ ಸತ್ಯಾಂಶಕ್ಕೂ ವ್ಯತ್ಯಾಸ ಇಲ್ಲ. ಅಂದರೆ ಅವರು ಏನು ತನಿಖೆ ಮಾಡಿದ್ದಾರೆ ಅಂದರೆ ಸಂತೋಷ್ ರಾವ್ನೇ ಅಂತ ತನಿಖೆ ಮಾಡಿದ್ದಾರೆ. ಆ ತನಿಖೆಗೂ ಮತ್ತು ಸತ್ಯಾಂಶ ಅಂದರೆ ಸಂತೋಷ್ ರಾವ್ನೇ ಮಾಡಿದ್ದು ಅನ್ನೋದು ಇವು ಮಹಾನುಭಾವನ ಥ್ರೆಡ್ಬೇರ್ ಇನ್ವೆಸ್ಟಿಗೇಷನ್ ಮಾಡಿದಂಥ ಪತ್ರಕರ್ತಂದು ಇದನ್ನು ಸಂತೋಷ್ ರಾವ್ನೇ ಮಾಡಿದ್ದು ಮತ್ತೆ ತನಿಖೆ ಮಾಡಿದ್ದು ಕೂಡ ಕರೆಕ್ಟ್ ಇದೆ ಅಂತೇಳಿ. ಆದರೆ ಮೊನ್ನೆ ಸಿಕ್ಕಿಬಿದ್ರು, ಬರೋಬ್ಬರಿ ಧನಂಜಯ್ ಸಾಹೇಬ್ರ ಮುಂದೆ ಕರೆಕ್ಟಾಗಿ ಸಿಕ್ಕಿಬಿದ್ರು. ಅವ್ರ ಚಾನಲ್ನಲ್ಲಿ ಹೇಳ್ತಾರೆ, ಈ ಥ್ರೆಡ್ಬೇರ್ ಇನ್ವೆಸ್ಟಿಗೇಷನ್ ಮಾಡಿದಂಥ ಸನ್ಮಾನ್ಯ ಅಜಿತ್ ಜೈನ್ ಅವರು ಏನಂತ ಹೇಳಿದ್ರೆ, ನನಗೂ ಗೊತ್ತಿದೆ ರೀ, ಅದು ಇನ್ವೆಸ್ಟಿಗೇಷನ್ ಸಿಕ್ಕಾಪಟ್ಟಿ ಲ್ಯಾಪ್ಸಸ್ ಆಗಿದೆ, ಇನ್ವೆಸ್ಟಿಗೇಷನ್ ಸಿಕ್ಕಾಪಟ್ಟಿ ಲೂಪ್ ಹೋಲ್ಸ್ ಇದೆ, ಸಿಕ್ಕಾಪಟ್ಟೆ ತಪ್ಪಾಗಿದೆ ಅಂತೇಳಿ ಸಿಕ್ಕಿಬಿದ್ರು. ಅದನ್ನು ನಾನು ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ, ಪರ್ಸ್ನಲಿ ಅಟ್ಯಾಕ್ ಮಾಡೋದಲ್ಲ. ಅವರ ಮಾತನ್ನೇ ಅವರಿಗೆ ಜನರ ಮುಂದೆ ತೆರೆದಿಡ್ತಾ ಇದ್ದೀನಿ. ನೀವು ಅಬ್ಸರ್ವ್ ಮಾಡಿ, ಸೌಜನ್ಯ ಹೋರಾಟವನ್ನು ಗಮನಿಸಿದಾಗ ಅವ್ರಿಗೆಲ್ಲರಿಗೂ ಕೂಡ ಅವರ ಕೊಟೇಶನ್ ಗೊತ್ತಿದೆ. ಆಗಿರುವಂಥ ತನಿಖೆಗೂ ಸತ್ಯಾಂಶಕ್ಕೂ ಏನೂ ವ್ಯತ್ಯಾಸ ಇಲ್ಲ. ಮತ್ತು ಮೊನ್ನೆ ಯಾಕಪ್ಪ ಹೇಳಿದ್ರಿ, ಮೊನ್ನೆ ಯಾಕೆ ಭಾಳ ಲೂಪ್ ಹೋಲ್ಸ್ ಇದೆ, ಧನಂಜಯ್ ಸಾಹೇಬ್ರ ಮುಂದೆ ನೀರು ಕುಡಿದು ಎಲ್ಲ ಕಡೆ ಅಂತ ನೀರು ಬಿಟ್ರಲ್ಲಪ್ಪ, ಭಾಳ ದೊಡ್ಡ ಮಾತಾಡ್ತಾ ಇದ್ರಿ. ಈಗ ಅದೇ ವ್ಯಕ್ತಿ ಅಜಿತ್, ಆಮೇಲೆ ನೋಡಿ ಆ ಮೊನ್ನೆ ಇಂಟರ್ವ್ಯೂನಲ್ಲಿ ಏನೇ ಮಾಡಿದ್ರು ಮತ್ತು ಅಲ್ಲೇ ಬರೋದು, ಅವರಿಗೂ ವೀರೇಂದ್ರ ಹೆಗಡೆ ಅವರಿಗೂ ಏನಾದರೂ ಸಂಬಂಧ ಇದೆಯಾ? ಅರೇ ಮಿಸ್ಟರ್, ಈ ಯಾವುದು ಡಬಲ್ ಮರ್ಡರ್ ಕೇಸಲ್ಲಿ ಆ ನಾರಾಯಣನ ಹೆಂಡತಿ ಸ್ವತಃ ಈ ನೀವೇನು ದೇವಮಾನವರು ಅಂತ ಕರಿತೀರಿ, ಅವನ ಹೆಸರೇ ಸಂಬಂಧ ಇಲ್ಲ, ಏನು ಸಂಬಂಧ ಸರ್ ಅಂತ ಹೇಳ್ತಿರಲ್ಲ, ಅವನ ತಮ್ಮನ ಹೆಸರು ಹೇಳಿನೇ ಕಂಪ್ಲೇಂಟ್ ಕೊಟ್ಟಿದ್ದು. ಅಜಿತ್ ಹನುಮಕ್ನವರು ಮನೆ ಅಂಗಳದಲ್ಲಿ 4 ವರ್ಷಕ್ಕೊಂದೊಂದು ಹೆಣ ಬಿದ್ದರೆ ಯಾರು ಕೇಳಬೇಕು? ಅಜಿತ್ ಹನುಮಕ್ನವ್ರು ಕೇಳ್ತಾರೆ, ಗಿರೀಶ್ ಮಟ್ಟಣ್ಣವ್ರು ಕೇಳ್ತಾರ, ತಿಮ್ಮರೋಡಿ ಅವ್ರು ಕೇಳ್ತಾರ. ಹೆಣ ಬೀಳ್ತಾ ಇರೋದು ಅವ್ರ ಮನೆ ಅಂಗಳದಲ್ಲಿ, ಹಿಂಗಾಗಿ ಅವ್ರು ಕೇಳ್ತಾರೆ, ಪ್ರಶ್ನೆ ಮಾಡ್ತಾರೆ ಅವ್ರಿಗೆ. ಆನೆ ಮಾವತನ ಕೇಸ್ನಲ್ಲಿ ನೇರವಾಗಿ ಆ ವ್ಯಕ್ತಿಯ ತಮ್ಮನ ಹೆಸರೇ ಇರೋದು ದೂರಿನಲ್ಲಿ. ಇವ್ರು ರಾಜೇಂದ್ರ ರೈ ಕೊಲೆ ಅವನದಲ್ಲ, ಕೊಲೆಯಾದಂತಹ ಹೆಂಡತಿ SP ಅವರಿಗೆ ದೂರು ಕೊಟ್ಟದ್ರಲ್ಲಿ ಅವರದೇ ಹೆಸರಿರೋದು. ಅಕ್ರಮ ಮೀಟರ್ ಬಡ್ಡಿ ದಂಧೆಯಲ್ಲಿ ಆ ವ್ಯಕ್ತಿ ಹೆಸರ ಮೇಲೇನೆ 43 NCRಗಳಾಗಿದೆ, FIRಗಳು ಕೂಡ ಆಗಿದೆ. ಅದೇ ವ್ಯಕ್ತಿ ಹೆಸರ ಮೇಲೆ, ಅವ್ರದೇ ಟ್ರಸ್ಟ್ ಮೇಲೆ, ಆ ಟ್ರಸ್ಟ್ ನಲ್ಲಿ ಅವ್ರ ಇಡೀ ವಂಶಾವಳಿ ಇದೆ. ಇನ್ಯಾರಿಗೆ ಕೇಳಬೇಕು? ಮಹೇಶೆಟ್ಟಿ ತಿಮ್ಮರೋಡಿ ಅವ್ರು ಕೇಳಬೇಕಾ? ಅದೇ ಅಜಿತ್ ಅವರು ಈ ಎಲ್ಲ ಒಂದು ನೆಟ್ವರ್ಕಲ್ಲಿ ಯೂಟ್ಯೂಬರ್ಗೆ ತುಂಬ ಆತ್ಮೀಯರಾದಂಥವ್ರಿಗೆ ಡೈರೆಕ್ಟಾಗಿ ಕರೀತಾ ಇದ್ದಾರೆ ವ್ಯವಹಾರಕ್ಕೆ. ಇನ್ನು ಅವರ ಒಂದು ಸರ್ಕಲನ್ನು ಉಪಯೋಗಿಸಿ ಬೇರೆಯವ್ರು ಇದ್ದಾರೆ, ಅವ್ರ ಹೆಸರು ಎಲ್ಲ ಗೊತ್ತಿದೆ, ಹೇಳೋ ಟೈಮಿಗೆ ಹೇಳ್ತೀನಿ. ಮೇಲೆ ಬರ್ತಾವಲ್ಲ, ಕೆಳಗಡೆ ಮಲ್ಕೊಂಡಿದ್ದಾರಲ್ಲ 10-20 ವರ್ಷದಿಂದ ಮೇಲೆ ಬರ್ತಾರಲ್ಲ, ಅವಾಗ ಹೇಳ್ತೇನೆ, ಹೆಸರು ಎತ್ತೇ ಹೇಳ್ತೇನೆ. ಅವರು ಹಿಂಗೆ ಮಾಡಿ ಹಂಗೆ ಮಾಡಿ ಒಂದು ನೆರೇಷನ್ ಕೊಡೋದು ಇದಕ್ಕೆ ಪೂರ್ತಿ. ಅವ್ರದ್ದು ಪರಿವಾರಕ್ಕೆ ಏನು ಸಂಬಂಧ ಇಲ್ಲ, ನಾಳೆ ಮೇಲೆ ಬಂದರೂ ಕೂಡ ಏನು ಸಂಬಂಧ ಇಲ್ಲ. ಮತ್ತು ಹೇಳೋದು ಸಂತೋಷ್ ರಾವ್ನೇ ಮಾಡಿದ್ದ ಅಥವಾ ಇನ್ಯಾವುದೊಂದು ರಾವು ಅದು ಇದು ತಂದುಬಿಡ್ತಾರೆ. ಅದು ಗೊತ್ತಿರಲಿ. ಇವರೆಲ್ಲ ಸೇರ್ಕೊಂಡು ಅದೇ ದಂಧೆನೇ ಮಾಡ್ತಾ ಬಂದಂಥವರು. ವೀರೇಂದ್ರ ಜೈನ್ ಅವರನ್ನು ರಕ್ಷಣೆ ಮಾಡೋದಕ್ಕೆ ಅಜಿತ್ ಜೈನ್ ಅವರು ಏನೇನು ಮಾಡಬೇಕು ಎಲ್ಲ ಸರ್ಕಸ್ ಮಾಡ್ತಾ ಇದ್ದಾರೆ, ಮಾಡಲಿ. ಹೊರಗಡೆ ಬರಲಿ, ಅವಾಗ ಮಾತಾಡ್ತೇನೆ. ನೀನು ಭಯಂಕರ ಇದೆ ಮಾತಾಡೋದು. ಯಾಕಂದರೆ ಭಾಳ ಕಷ್ಟಪಟ್ಟು ಬಂದಂಥ ಪತ್ರಕರ್ತರವರು. ಅಜಿತ್ ಹನುಮಕ್ನವ್ರು ಭಾಳ ರೆಸ್ಪೆಕ್ಟ್ ಇತ್ತು ಒಂದು ಕಾಲಕ್ಕೆ, ನನಗೆ ವೆರಿ ರೆಸ್ಪೆಕ್ಟ್ ಇತ್ತು. ಭಾಳ ಕಷ್ಟಪಟ್ಟು ಮಧ್ಯಮ ವರ್ಗದಿಂದ ಬಂದು ಸ್ಟಡಿ ಮಾಡಿ ಇದು ಹೈ ಬೆಂಗಳೂರಿನಲ್ಲಿದ್ದಾಗ ಭಾಳ ಹಿ ಹ್ಯಾಸ್ ಸ್ಟ್ರಗಲ್ಡ್ ಅ ಲಾಟ್. ಅವರ ಒಂದು ಸ್ಟ್ರಗಲ್ಗೆ ನನಗೆ ರೆಸ್ಪೆಕ್ಟ್ ಇದೆ. ಆದರೆ ಇವರು ಪ್ರತಿಯೊಂದಕ್ಕೂ ಹಿಂದೂ ಮುಸ್ಲಿಂ ಮತ್ತು ಹಿಂದೂಗಳಲ್ಲಿನೇ ಆ ಮಠ ಈ ಮಠ ದಲಿತ ಮಠ ಪ್ರತಿಯೊಂದಕ್ಕೂ ಜಾತಿ ಎತ್ತಾಡೋರು. ನೀವು ಒಂದೇ ಅಲ್ರಿ, ಮುಸಲ್ಮಾನರು. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಜೈನ ಧರ್ಮದ ಬಗ್ಗೆನೂ ಕೂಡ ಬಹಳಷ್ಟು ರೆಸ್ಪೆಕ್ಟ್ ಇದೆ ಮತ್ತು ಅದಕ್ಕೆ ನಡ್ಕೊಂಡಂಥವ್ರು ನಾವು. ಇವರೇ ಏನು ಮಾಡಿದ್ರು ಬೇಕು ಅಂತಲೇ ಹಿಂದೂ ವರ್ಸಸ್ ಜೈನ್ ಅಂತ ಮಾಡಿದವ್ರು ಇವರು. ಈ ಕುಟುಂಬ ಎಲ್ಲ ಜೈನರಲ್ಲ, ಜೈನ್ ಧರ್ಮ ಅಲ್ಲ. ನಿಜವಾಗ್ಲೂ ಕೂಡ ಈ ಕೋವಿಡ್ನಲ್ಲಿ ಮತ್ತು ಎಲ್ಲ ಇದರಲ್ಲಿ ಕೂಡ ನಾನು ನೋಡಿದ್ದೀನಿ,
ನಮ್ಮ ಧಾರವಾಡದಲ್ಲಿ ಎಸ್ಪೆಷಲಿ ಧಾರವಾಡ, ಹುಬ್ಬಳ್ಳಿ, ವರೂರು, ಹಾವೇರಿ ಏನಾದರೂ ಕೆಲಾಮಿಟೀಸ್ ಆದರೆ, ಪ್ರಾಕೃತಿಕ ವಿಕೋಪ ಆದರೆ ಕೊಡುಗೈ ದಾನಿ ಅಂತ ಹೇಳಿದರೆ ಜೈನರು ಮುಂದೆ ಬಂದು ದಾನ ಕೊಡ್ತಾರೆ. ಗೊತ್ತಾಗಕ್ಕೆ ಬಿಡೋದಿಲ್ಲ. ಕೋವಿಡಲ್ಲಿ ನಾನು ಇದನ್ನು ಮಾಡ್ಬೇಕಾದ್ರೆ ಫಸ್ಟ್ ಡೊನೇಷನ್ ಸ್ಟಾರ್ಟ್ ಮಾಡಿದ್ದೆ ಜೈನ್ ಸಮುದಾಯದವರು. ಅವರು ಹೇಳಿದರು ನಮ್ಮ ಹೆಸರು ಹಾಕಿಬಿಟ್ಟಿದ್ರಲ್ಲಿ ಅಂತ ಹೇಳಿದರು. ನಮ್ಮ ಹೆಸರು ಬೇಡ, ಆಯಿತು, ಸರ್ಕಾರ ಕೊಟ್ಟಿದ್ದು ಪ್ರತಿಯೊಂದು ಕೂಡ ಊಟ, ಬಿಸ್ಕೆಟು, ಬ್ರೆಡ್ಡು ಎಲ್ಲ ತಂದು ಕೊಟ್ಟರು. ನಮ್ಮ ಹೆಸರು ಹಾಕಬೇಡಿ. ನಿಜವಾಗ್ಲೂ ಕೂಡ ದಾನಿಗಳವರು. ಈ ಕುಟುಂಬ ಅಲ್ಲ. ದಾನಿಗಳಿಂದ ತಗೊಂಡಂತಹ ದುಡ್ಡಿನಿಂದ ಅಲ್ಲಿ ಅನ್ನದಾಸೋಹ ಅಂತ ಮಾಡಿ ಬಿಟ್ಟಿ ಊಟ ಕೊಟ್ಟಿದ್ದೀವಿ ಅಂತ ಬರೆದಂತಹ ವರ್ಸ್ಟ್ ಕುಟುಂಬ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಜೈನ ಸಮುದಾಯದ ನನ್ನ ಸ್ನೇಹಿತರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಸಮುದಾಯದ ಪಾವಿತ್ರತೆಯನ್ನ ಹಾಳು ಮಾಡಬೇಡಿ. ಇದೇ ನಕಲಿ ದೇವಮಾನವರು ಹೇಳ್ತಾರೆ, ನಾವು ಒಂದು ಸೊಳ್ಳೆಯನ್ನು ಕೊಲ್ಲುವವರಲ್ಲ. ಹಿಂಗಾಗಿ ಸೊಳ್ಳೆಯನ್ನು ಕೊಲ್ಲದವರು ನೋಡೋಣ, ನೂರಾರು ಹೆಣಗಳು ಬಿದ್ದಿದ್ದಾವಲ್ಲ, ನೋಡೋಣ ಯಾರಂತ ಹೇಳಿ. ಅದಕ್ಕೆ ನಾನು ಈಗ ಯಾಕೆ ಹೇಳಕ್ಕೆ ಹೋಗಲಿ, ಕಾಯ್ತಾ ಇದ್ದೇವೆ ಅದರ ಸಲುವಾಗಿ. ದಯವಿಟ್ಟು ಇಲ್ಲಿ ಜೈನ ಸಮುದಾಯದವರು ಇವರ ಬೆಂಬಲಕ್ಕೆ ನಿಂತ್ಕೊಂಡು ನಿಮ್ಮ ಪಾವಿತ್ರತೆಯನ್ನು ಹಾಳು ಮಾಡ್ಕೋಬೇಡಿ. ಒಂದು ಪವಿತ್ರವಾದಂತಹ ಶ್ರೇಷ್ಠ, ಯಾವ ರೀತಿ ಹಿಂದೂ ಧರ್ಮ ಶ್ರೇಷ್ಠನೋ, ಇಸ್ಲಾಂ ಧರ್ಮ ಶ್ರೇಷ್ಠನೋ, ಕ್ರಿಶ್ಚಿಯನ್ ಧರ್ಮ ಶ್ರೇಷ್ಠನೋ, ಅದೇ ರೀತಿ ಈ ಜೈನ ಧರ್ಮವು ಕೂಡ ಒಂದು ಶ್ರೇಷ್ಠವಾದಂತಹ ಧರ್ಮ. ಇವರ ಬೆಂಬಲಕ್ಕೆ ನಿಂತ್ಕೊಂಡು ನಿಮ್ಮತನವನ್ನು ನೀವು ಹಾಳು ಮಾಡ್ಕೋಬೇಡಿ. ಈಗ ನಮಗೆ ಬೈತಿರ್ತಾರಲ್ಲ, ಅವರೆಲ್ಲರೂ ಕೂಡ ಕುಡಿದು ಕಬಾಬ್ ತಿಂದೇ ಬೈಯೋದು ನಮಗೆ ಗೊತ್ತಿರಲಿ. ನೆಕ್ಸ್ಟು, ಈಗ ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ನಂಬಿ ಅಂತ ಹೇಳ್ತಾರಲ್ಲ, ಇವರು ನಂಬ್ಸಕ್ಕೆ ಹೋಗ್ತಾ ಇದ್ದಾರೆ. ಈ ಥರ ಕಂಟೆಂಟ್ ಕ್ರಿಯೇಟ್ ಮಾಡಿ ನಾವು ನಂಬಿಸ್ತಾ ಇಲ್ಲ. ಅದನ್ನು ನಮ್ಮ ನಿಲುವು ಏನನ್ನೋದು ಕೂಡ ಹೇಳ್ಬಿಡ್ತೀನಿ. ಯಾರಾದರೂ ನಮ್ಮನ್ನು ನಂಬಿ ಅಂತ ನಾವು ಮಾತಾಡ್ತಾ ಇಲ್ಲ, ನಮ್ಮನ್ನು ನಂಬಿ ಅಂತ ನಾವು ಹೋರಾಟ ಮಾಡ್ತಾ ಇಲ್ಲ, ನಂಬಿಸುವ ಅವಶ್ಯಕತೆ ಇಲ್ಲ. ವಾಸ್ತವ ಏನಿದೆ ಆಸ್ ಇಟ್ ಇಸ್ ಜನರಿಗೆ ಮಾಧ್ಯಮ, ಬೇರೆ ಬೇರೆ ಮಾಧ್ಯಮಗಳ ಮುಖಾಂತರ, ಸೋಷಿಯಲ್ ಮೀಡಿಯಾನೋ, ಯೂಟ್ಯೂಬ್ನೋ, ಏನೇನೋ ನಮ್ಮ ಮುಂದೆ ಯಾರು ಬರ್ತಾರೆ ಅವ್ರ ಮುಖಾಂತರ, ಸೌಜನ್ಯ ಪ್ರಕರಣದಲ್ಲಿ ಕೂಡ ನಾವು ಮಾಡಿದ್ದು ಏನೇನು ಘಟನೆಗಳು ನಡೀತು, ದಾಖಲೆಗಳು, FIRಗಳು, ಇನ್ವೆಸ್ಟಿಗೇಷನ್, ಒಂದೊಂದು ರಿಪೋರ್ಟನ್ನು ಕೂಡ ಸ್ಕ್ರೀನ್ ಮೇಲೆ ನಾವು ತೆರೆದು ಹಾಕಿದ್ವಿ, ತೋರಿಸಿದ್ವಿ. ಜನಕ್ಕೆ ನಿರ್ಧಾರ ಮಾಡೋದು ಜನ. ಈಗ ಅವ್ರು ಹೇಳ್ತಾ ಇದ್ದಾರೆ ಏನು ಅಂತ ಹೇಳಿದ್ರೆ, ಆ ಹೆಣಗಳನ್ನ ಮೇಲೆತ್ತಿ ಬಿಟ್ರೆ, ಹೂತಿಟ್ಟ ಶವಗಳನ್ನ, ಹೆಣ ಅಲ್ಲ ಸಾರಿ, ಆ ಶವಗಳನ್ನ, ಅಸ್ಥಿಗಳನ್ನ ಮೇಲೆತ್ತಿ ಬಿಟ್ರೆ ಧರ್ಮಕ್ಕೆ ಅಪಮಾನ. ದೊಡ್ಡ ದೊಡ್ಡ ಭಯಂಕರವಾಗಿ ಅಪೋಸಿಷನ್ ಲೀಡರು, ಈ BJP ನಮ್ಮ ಯಾರು ಬ್ಯಾಂಡೇಜ್ ಖ್ಯಾತಿ CT ರವಿ ಅವರು ಎಲ್ಲ ಹೇಳ್ಕೊಡ್ತಾ ಇದಾರಲ್ಲ, ಎತ್ತು ಬಿಟ್ರೆ ದೇವಸ್ಥಾನಕ್ಕೆ ಅಪಮಾನ ಅಂತೆ, ಧರ್ಮಸ್ಥಳಕ್ಕೆ ಅಪಮಾನ ಅಂತೆ. ಖಂಡಿತ ಅದು ಉದ್ದೇಶ ನಮ್ದಲ್ಲ. ಧರ್ಮಸ್ಥಳದ ಪಾವಿತ್ರ್ಯತೆಯನ್ನ ಕಾಪಾಡಬೇಕು. ಅಲ್ಲಿ ನಡೆದಂತಹ 106 ಅತ್ಯಾಚಾರ ಕೊಲೆಗಳಿಗೆ ನ್ಯಾಯ ಸಿಗಬೇಕು, ಇಷ್ಟೇ. ಅದು ಕೂಡ ಮಂಜುನಾಥ ಸ್ವಾಮಿಯ, ಅಣ್ಣಪ್ಪ ಸ್ವಾಮಿಯ ಸನ್ನಿಧಿಯಲ್ಲಿನೇ ಆಗಲಿ. ಆನಂತರ ನಮ್ಮದು ಒಂದು ಕನಸಿದೆ, ನಮ್ಮದು ಮಹೇಶ್ ಶೆಟ್ಟರ್ದು. ಮತ್ತು ನಾವು ಜಯಂತರು ಮಾತಾಡ್ತಿರ್ತೇವೆ. ಜಯಂತ್ ಮತ್ತು ಮಹೇಶ್ ಶೆಟ್ಟರು ನಮ್ದು ಏನಂತ ಹೇಳಿದ್ರೆ, ಇಷ್ಟೊಂದು ಈ ಅಸ್ಥಿಪಂಜರಗಳು ಮೇಲೆ ಬಂದರೆ ಅವು ಎಲ್ಲರಿಗೂ ಕೂಡ ಗೌರವಯುತವಾದಂತಹ ಅಂತ್ಯ ಸಂಸ್ಕಾರ ಆಗಬೇಕು. ಯಾಕಂತ ಹೇಳಿದರೆ, ಪ್ರತಿಯೊಂದು ಶವಕ್ಕೂ ಕೂಡ ಗೌರವಯುತ ಅಂತ್ಯ ಸಂಸ್ಕಾರ ಆಗಬೇಕು ಅನ್ನೋದು ಸಂವಿಧಾನದಲ್ಲಿ ಇದೆ. Every dead body has the same respect as equal to the living person. ಜೀವಂತ ಇರುವ ವ್ಯಕ್ತಿಗೆ ಎಷ್ಟು ಮರ್ಯಾದೆ, ಗೌರವ ಇದೆ, ಅದೇ ಗೌರವವನ್ನು ಒಂದು ಶವಕ್ಕೂ ಕೂಡ ಕೊಡಬೇಕು. ಇಲ್ಲಿ ಇವರು 106 ಶವಗಳನ್ನು ಅತ್ಯಾಚಾರ ಮಾಡಿ, ತಿಂದು, ಹರಿದು, ಮುಕ್ಕಿ ಕಾಡಲ್ಲಿ ಕಟ್ಟಿ ಹೋಗಿದ್ದಾರೆ. ಅವುಗಳನ್ನು ಯಾವುದಾದ್ರೂ ಪ್ರಾಣಿಗಳ ತಿನ್ಕೊಂಡು ಹೋಗಲಿ ಅಂತ ಸಾವಿರಾರು, ನಾವು ಕಾಯ್ತಾ ಇದ್ದೀನಿ. ನಾನು ಇದು ಮೇಲ್ಗಡೆ ಬರಲಿ, ಎಕ್ಸಿಬಿಷನ್ ಕಾಯ್ತಾ ಇದೆ ವೆರಿ ಈಗರ್ಲಿ. ಅವಾಗ ಪ್ರತಿಯೊಂದು ಪ್ಯಾಟರ್ನ್ ಎಲ್ಲನೂ ಹೇಳ್ತೀವಿ. ಏನು ಈಗ ಹೇಳಿದ್ ಏನೂ ಅಲ್ಲ, ಇನ್ನು ಎಲ್ಲವನ್ನೂ ಹೇಳ್ತೀವಿ. ನಾವಿಷ್ಟೇ ಅಲ್ಲ, ಹೇಳೋರು ಹೇಳ್ತಾರೆ, ನಾವು ಹೇಳೋದು ಜಾಸ್ತಿ ಇರಲ್ಲ. ಅವಾಗ ಯಾರು ಹೇಳಬೇಕು ಅವ್ರು ಹೇಳ್ತಾರೆ. SIT ಅವರು ತೀರ್ಮಾನ ಮಾಡಲಿ. ಅಂದರೆ ಆ ಎಲ್ಲ ಶವಗಳಿಗೂ ಕೂಡ ಒಂದು ಅಂತ್ಯ ಸಂಸ್ಕಾರ, ಆ ಸಾಮೂಹಿಕ ದಹನ, ಈ ಕೋವಿಡಲ್ಲಿ ಮಾಡಿದ್ರಲ್ಲ, ಸಾಮೂಹಿಕ ಒಂದು ದಹನ ಮಾಡಿ ಆ ಅಸ್ಥಿಯನ್ನು ಈ ದೇಶದ 4 ಪವಿತ್ರ ನದಿಗಳು, ಸಿಂಧೂ ನದಿ, ಗಂಗಾ ನದಿ, ನರ್ಮದಾ ನದಿ ಮತ್ತು ನಮ್ಮ ಹೆಮ್ಮೆಯ ಕಾವೇರಿ ನದಿಯಲ್ಲಿ ಅಸ್ಥಿಯ ವಿಸರ್ಜನೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಅದಕ್ಕೆ ನಾನು ಕೊನೆಯದಾಗಿ ಏನು ಹೇಳ್ತಾ ಇದ್ದೀನಿ, ಎಲ್ಲರೂ ಮಾತಾಡೋದಕ್ಕೆ ಇನ್ನೂ ಜಾಸ್ತಿ ಜನ ಮಾತಾಡಿ. ನೀವು ಮಾತಾಡಿದ್ದು ಯಾರಾದರೂ ಕೇಳಬೇಕು ಅಂತಲ್ಲ, ನಾನು ಕೂಡ ಯಾರೋ ಕೇಳಬೇಕು ಲೈಕ್ ಅಲ್ಲ, ನನ್ನ ಸಮಾಧಾನಕ್ಕೋಸ್ಕರ ನಾನು ಮಾತಾಡ್ತಾ ಇದ್ದೀನಿ. ಸತ್ಯ ಇದೆ, ಅಭಿಪ್ರಾಯ ನಿಮಗೆ ಬಿಟ್ಟಿದ್ದು. ನೀವು ನಂಬಿರಿ ಅಂತ ನಾವು ಹೇಳ್ತಾ ಇಲ್ಲ, ಯಾರನ್ನೂ ನಂಬ್ಸಕ್ಕೆ ನಾವು ಕೆಲಸ ಮಾಡ್ತಾ ಇಲ್ಲ. ಅದಕ್ಕೆ ನೀವು ಕೂಡ, ಇದು ಪ್ರಜಾಪ್ರಭುತ್ವ.
ಇವತ್ತು ನೀವು ಇಷ್ಟೊಂದು ಮಾತಾಡಿದ್ದಕ್ಕೇನೆ ಜನರು ಕಮೆಂಟ್ ಮಾಡಿ ಮಾತಾಡಿದ್ದಕ್ಕೇನೆ ಸರ್ಕಾರದ ಮೇಲೆ ಒಂದು ಒತ್ತಡ ಇದೆ. ಈಗ ನಾವು ತೋರಿಸಬೇಕು ಇದರಲ್ಲಿ ಜನರು ದೊಡ್ಡವರು ಅಥವಾ ವಿಐಪಿಗಳು ಆ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡೋರು ದೊಡ್ಡವರು ಅನ್ನೋದನ್ನ ತೋರಿಸಬೇಕು. ನನ್ನ ಅಭಿಪ್ರಾಯದಲ್ಲಿ ಜನಸಾಮಾನ್ಯನೇ ದೊಡ್ಡವನು. ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ, ಕೂಲಿ ಕೆಲಸ ಮಾಡುವಂತ ವ್ಯಕ್ತಿ ದೊಡ್ಡವನು. ಯಾವಾಗ ನಾವು ಒಗ್ಗಟ್ಟಾಗ್ತೀವಿ ಅವಾಗ ನಮ್ಮ ಸ್ಟ್ರೆಂತ್ ಜಾಸ್ತಿ ಆಗ್ತದೆ. ದಯವಿಟ್ಟು ಪ್ರತಿಯೊಬ್ಬರು ಮಾತಾಡೋದನ್ನು ಕಲೀರಿ. ಸೋಷಿಯಲ್ ಮೀಡಿಯಾದಲ್ಲಿ ಮುಂಚೆ ನಾವು ಪತ್ರ ಬರೀತಿದ್ವಿ, ಪತ್ರ ಬರೆದ್ರೆ ಯಾರು ನೋಡೋದಿಲ್ಲ, ತಗೊಳ್ಳೋದೂ ಇಲ್ಲ. ಅದನ್ನ ದಯವಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾ 10 ಜನ ನೋಡ್ಲಿ ಅಥವಾ ಯಾರು ನೋಡ್ಲಿಕ್ಕಿಲ್ಲ, ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ 1 ನಿಮಿಷ 2 ನಿಮಿಷ ಆದ್ರೂ ದಯವಿಟ್ಟು ಮಾತಾಡಿ. ಹೆಣಗಳನ್ನ ಮೇಲೆತ್ತೋದು, ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಬೇಕು ಅನ್ನೋದು ಧರ್ಮದ ಪರನ, ಧರ್ಮದ ವಿರೋಧನ. ಸಮೀರ್ ಅಂತವ್ರು ಇನ್ನೂ ಸಾಕಷ್ಟು ಜನ ಮಾತಾಡ್ತಾ ಇದ್ದಾರೆ, ಸಾಕಷ್ಟು ಜನ ಮುಸಲ್ಮಾನ್ ಸ್ನೇಹಿತರು ಮಾತಾಡ್ತಾ ಇದ್ದಾರೆ, ಕ್ರಿಶ್ಚಿಯನ್ರು ಮಾತಾಡ್ತಾ ಇದ್ದಾರೆ, ಜೈನರು ನಮ್ಮ ಪರವಾಗಿ ನಮ್ಮ ಅಂತ ಹೇಳಿದ್ರೆ ಹೋರಾಟದ ನ್ಯಾಯ ಸಿಗಬೇಕು ಅಂತ ಮಾತಾಡ್ತಾ ಇದ್ದಾರೆ. ನ್ಯಾಯ ಸಿಗಬೇಕು ಅನ್ನೋದು ಧರ್ಮದ ಪರನ, ಧರ್ಮದ ವಿರೋಧಿನ. ಇಂಥ ವಿಷಯಗಳನ್ನು ಇಟ್ಕೊಂಡು ರಾಜಕೀಯವಾಗಿ ಹಿಂದೂ ಮುಸ್ಲಿಂ ಅಂತ ಮಾಡಿ ಬೇಳೆ ಬೇಯಿಸ್ಕೊಳ್ಳೋದು ಸರಿನಾ ತಪ್ಪ? ನ್ಯಾಯ ಬೇಕಾ ಬೇಡ? ಎಲ್ಲರೂ ದಯವಿಟ್ಟು ಮಾಡಿ, ಅಥವಾ ಬರೀರಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು 4 ಲೈನ್ ಬರೀರಿ, ಮಾತಾಡಿ. ನನ್ನ ಪ್ರಕಾರ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಜನಸಾಮಾನ್ಯನೇ ಲೀಡರ್ ಆಗಿಬಿಟ್ಟಿದ್ದಾನೆ. ಲೀಡರ್ಗಳು ಡೀಲರ್ಗಳಾಗಿಬಿಟ್ಟಿದ್ದಾರೆ. ನಿಜವಾದ ಲೀಡರ್ ಯಾರು? ನನ್ನ ಅಭಿಪ್ರಾಯದಲ್ಲಿ ಯಾರಿಗೆ ಧ್ವನಿ ಇಲ್ಲ ಅವರಿಗೆ ಧ್ವನಿ ಕೊಡ್ತಾನೆ, ಅವನು ನಿಜವಾದ ಲೀಡರ್. ಯಾರು ಪ್ರಭಾವಿಗಳು ಮಾಡಿದಂತ ಕೊಲೆಗಳನ್ನ, ತಪ್ಪುಗಳನ್ನ ಮುಚ್ಚಾಕೋದಕ್ಕೆ ಮಾತಾಡ್ತಾನಲ್ಲ, ಅವನು ಲೀಡರ್ ಅಲ್ಲ, ಅವನು ಡೀಲರ್. ಸ್ಪೆಲ್ಲಿಂಗ್ ಒಂದೇ. ಅಂದ್ರೆ ಶಬ್ದಗಳು ಆಚೆಗೆ ಈಚೆಗೆ ಅದೇ ಲೀಡರ್ ಇದ್ದವನು. ಈಗಿಲ್ಲ ಡೀಲರ್ಗಳು ಅವ್ರ ಪರವಾಗಿ ಮಾತಾಡ್ತಾ ಇದ್ದಾರೆ. ಆದರೆ ಜನಸಾಮಾನ್ಯರು ದಯವಿಟ್ಟು, ಇನ್ನು ಬಹಳಷ್ಟು ಜನ ಮಾತಾಡ್ತಾ ಇದ್ದಾರೆ, ಬಟ್ ಸ್ಟಿಲ್ ಕೀಪ್ ಆನ್. ಆವಾಗ ಒಂದು ಸರ್ಕಾರದ ಮೇಲೆ ಇನ್ನೂ ಒಂದು ದೊಡ್ಡ ಮಟ್ಟದ ಒಂದು ಒತ್ತಡ ಆಗುತ್ತೆ. ಸತ್ಯ ಹೊರಗೆ ಬರಲಿ. ಒನ್ಸ್ ಆಫ್ ಆಲ್ ಇದು ನಿಂತು ಹೋಗ್ಬಿಡ್ಲಿ. ಒಂದು ವೇಳೆ ಅಪಪ್ರಚಾರ ಆಗಿದ್ರೆ, ನಾವು ಏನು ಹೇಳ್ತಾರಲ್ಲ ಅಪಪ್ರಚಾರ ಮಾಡ್ತಾರೆ, ಖಂಡಿತ ನಮಗೂ ಶಿಕ್ಷೆ ಆಗಲಿ. ನಮ್ಮನ್ನು ಕೂಡ ನಾನು 10 ಸಾರಿ ಹೇಳಿದ್ದೇನೆ, ವೇದಿಕೆಗಳಲ್ಲಿನೇ ಪೊಲೀಸ್ ಕ್ಯಾಮ್ರಾನೇ ಮುಂದೆ ತರಿಸಿ ಮಾತಾಡಿದ್ದೇನೆ ನಾನು. ಶಿಕ್ಷೆ ಕೊಡಿ ನಮಗೆ. ತಪ್ಪಲ್ವಾ? ಒಬ್ಬ ದೊಡ್ಡ ದೇವಸ್ಥಾನದ ಅಷ್ಟೊಂದು ಮರ್ಯಾದೆ ಇದ್ದಂತ, ಒಂದು ಕಾಲಕ್ಕೆ ಇದ್ದಂತ ವ್ಯಕ್ತಿ ಬಗ್ಗೆ ನಾವು ಮಾತಾಡಿದ್ರೆ ಅಪಪ್ರಚಾರನೇ ಅದು. ಖಂಡಿತ ಅಪಪ್ರಚಾರ, ನಾನು ಒಪ್ಕೊಳ್ತೀನಿ. ಆದರೆ ಸತ್ಯ ಹೊರಗೆ ಬರಬೇಕು, ಸತ್ಯ ಹೊರಗಡೆ ಬರಬೇಕು. ಅದ್ರ ಸಲುವಾಗಿ ನಾವು ಮಾತಾಡ್ತಾ ಇದ್ದೇವೆ. ಎಲ್ಲರೂ ಮಾತಾಡಿ, 1 ಲೈನು 2 ಲೈನ್ ಮಾತಾಡಿ. ಇನ್ನು ಎಷ್ಟೋ ಜನ ಹೇಳ್ತಾರೆ, ಸರ್ ಅವ್ನಿಗೆ ಹೋಗಿ ಹೊಡಿತೀನಿ, ಅದು ಮಾಡ್ತೀನಿ, ಕಿತ್ತೂರು ಕೆರಳಿಗೆ ಅವ್ರಿಗೆ ಬೈತೀನಿ, ಹೊಡಿತೀನಿ, ರಾಕೇಶ್ ಶೆಟ್ಟಿಗೆ. ಅವು ಯಾವ ಕೆಲಸನೂ ಮಾಡಬೇಡಿ. ಇಡೀ ಹೋರಾಟ ಶಾಂತಿಯುತವಾಗಿಯೇ ಕಾನೂನಿನ ಸುಪರ್ದಿಯಲ್ಲಿನೇ ನಡೀತಾ ಬಂದಿದೆ. ಯಾರಿಗೂ ಹೊಡೆಯೋದು ಬಡಿಯೋದು, ಕೆಟ್ಟದಾಗ ಅವಾಚ್ಯವಾಗಿ ಬೈಯೋದು ಏನೂ ಬೇಡ. ತೀರ ಕೆಟ್ಟದಾಗ ಬೈಯೋದು ಏನೂ ಅವಶ್ಯಕತೆ ಇಲ್ಲ. ಬೈತಾರ ಬೈಲಿ. ಟೀಕೆ ಮಾಡೋ ಹಕ್ಕು ಎಲ್ರಿಗೂ ಇದೆ. ನಾವು ಹೇಳಿದ್ದೇ ಕರೆಕ್ಟ್ ಅಂತಲ್ಲ. ನಮ್ಮನ್ನು ಟೀಕೆ ಮಾಡುವಂಥ ಹಕ್ಕು ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಇದೆ. ಆದರೆ ಕೆಟ್ಟದಾಗ ಬೈತಾರಲ್ಲ, ಹೊಡಿತೀವಿ ಬಿಡ್ತೀವಿ ಏನು ಬೇಡ, ಕೊಬ್ಬಲಿ ಅವರು. ಈಗ ಮಾರಿ ಹಬ್ಬಕ್ಕೆ, ಊರ ಜಾತ್ರೆಗೆ ನಾವು ಕುರಿ ಬಿಟ್ಟಿರ್ತೀವಿ, ಕೊಬ್ಬಬೇಕು. ತಿನ್ನಿಸಿ ಕೊಬ್ಬದಾಗನೇ ಕಡಿಬೇಕಾದ್ರೆ ಮಜಾ ಬರ್ತದೆ. ಹೋರಾಟ ಮುಗಿಲಿ, ಹೋಳಿ ಹಬ್ಬ ಮಾರಿ ಹಬ್ಬ ಎರಡೂ ಒಟ್ಟಿಗೆ ಮಾಡ್ತೀವಿ ನಾವು. ಅಲ್ಲಿವರೆಗೆ ಶಾಂತವಾಗಿರಿ. ಶಾಂತ ಹೋರಾಟಕ್ಕೆ ಜಯ ಸಿಗಬೇಕು. ಆ ಅತ್ಯಾಚಾರಿಗಳು ಜೈಲಿಗೆ ಹೋಗಬೇಕು. ಸೌಜನ್ಯಗಳಿಗೆ, ಎಲ್ಲ ಆತ್ಮಗಳಿಗೆ ಶಾಂತಿ ಸಿಗಬೇಕು. ಅಲ್ಲಿವರೆಗೆ ಸುಮ್ಮನಿರಿ. ಅದಾದಮೇಲೆ ಹೇಳಿದ್ನಲ್ಲ, ಮಾರಿ ಹಬ್ಬ ಹೋಳಿ ಹಬ್ಬ ಎರಡೂ ಒಟ್ಟೊಟ್ಟಿಗೆ ಮಾಡೋಣಂತೆ. ಯಾರ್ಯಾರು ಕೆಟ್ಟದಾಗ ಬೈತಾರಲ್ಲ, ಇದೇ ಅವ್ರಿಗೆ ಹಬ್ಬ.